Good evening, ಕೇಳಿಸ್ತಾ ಇದೆಯಾ? ಮ್ಯೂಟ್ ಮಾಡಪ್ಪ. So welcome to another class. Raju, please mute. The Darshan, Omkar, can you please mute? Okay. So in the last class, what we have discussed about ಏನು ಡಿಸ್ಕಸ್ ಮಾಡಿದ್ವಿ ಅಂತ ಅಂದರೆ ಸೈನ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಇನ್ ಡಿಫ್ರೆಂಟ್ ಕ್ವಾಡ್ರೆಂಟ್ಸ್ ಯಾವ ಥರ ಇರುತ್ತೆ ಅದ್ರ ಮೇಲೆ ಸ್ವಲ್ಪ ವಿಷಯಗಳನ್ನ ಮಾತಾಡಿದ್ವಿ. ಅದನ್ನು ಮತ್ತೆ ಡಿಸ್ಕಸ್ ಮಾಡ್ತೀನಿ. ಅಲೈಡ್ ಆ್ಯಂಗಲ್ಸ್ನ ವಿಲ್ ಕಂಟಿನ್ಯೂ. ಓಕೆ, ಸೊ ಲಾಸ್ಟ್ ಕ್ಲಾಸ್ನಲ್ಲಿ ನಾನು ಏನು ಡಿಸ್ಕಸ್ ಮಾಡಿದ್ದು ಸೈನ್ಸ್ ಆಫ್ ಟ್ರಿಗ್ನೋಮೆಟ್ರಿಕ್ ratios in different quadrants. ಸೊ ಇದ್ರ ಬಗ್ಗೆ ಮಾತಾಡಿದ್ವಿ. ಅದರದ್ದು ಕಂಟಿನ್ಯೂಯೇಷನ್ ಮಾಡೋಣ. ಸ್ವಲ್ಪ ರೀಕಾಲ್ ಮಾಡ್ತೀನಿ, ನಿಮ್ಗೆ ಗೊತ್ತಿದೆಯೋ ಇಲ್ವಾ? ಓಕೆ, ಸೊ ಮೊದಲನೇದಾಗಿ ಒಂದು ಕ್ವಾಡ್ರೆಂಟ್ ಡ್ರಾ ಮಾಡಿದ್ವಿ. ಸೊ ಟೋಟಲಿ ವಿ ಹ್ಯಾವ್ 4 ಕ್ವಾಡ್ರೆಂಟ್ಸ್. 4 ಕ್ವಾಡ್ರೆಂಟ್ ಇತ್ತು ಅಂತ ಹೇಳಿದ್ದೀನಿ. ಸೊ ನಿಮಗೆ ಗೊತ್ತಿರಬೇಕು, ದಿಸ್ ಇಸ್ 0 ಡಿಗ್ರಿ, this is 90 degree, and this is 180 degree, and this will be 270 degree, and this is again 360 degree. 360 degree ಅಂತಂದ್ರೆ 1 revolution ಆಗಿದೆ ಅಂತ ಹೇಳ್ತೀವಿ. ಸೊ angles are measured in anti-clockwise direction. ಇದೇ ಡೈರೆಕ್ಷನ್ ಇರಬೇಕಾಗತ್ತೆ, ಬೇರೆ ಡೈರೆಕ್ಷನ್ ಇರಂಗಿಲ್ಲ. ಸೊ ಇದು ಫಸ್ಟ್ ಕ್ವಾಡ್ರೆಂಟ್ ನಿಮಗೆ ಗೊತ್ತಿದೆ, ಸೆಕೆಂಡ್ ಕ್ವಾಡ್ರೆಂಟ್, ಥರ್ಡ್ ಕ್ವಾಡ್ರೆಂಟ್, ಫೋರ್ತ್ ಕ್ವಾಡ್ರೆಂಟ್. ಎಸ್, ಯು ಆಲ್ ನೋ ದಿಸ್. ಅಂಡ್ ಈ ಕ್ವಾಡ್ರೆಂಟ್ ಏನಂತ ಕರಿತೀವಿ? 0 ಲೆಸ್ ದ್ಯಾನ್ ಥೀಟಾ ಲೆಸ್ಸರ್ ದ್ಯಾನ್ 90 ಡಿಗ್ರಿ ಅಂತ ಕರಿತೀವಿ. ಈ ಕ್ವಾಡ್ರೆಂಟ್ ಏನಂತ ಕರೆದ್ವಿ ನಾವು? 90 ಲೆಸ್ಸರ್ ದ್ಯಾನ್ ಥೀಟಾ ಲೆಸ್ಸರ್ ದ್ಯಾನ್ 180 ಡಿಗ್ರಿ ಅಂತ ಕರೆದ್ವಿ. ಇದನ್ನ ನಾವು 180 ಡಿಗ್ರಿ ಲೆಸ್ಸರ್ ದ್ಯಾನ್ ಥೀಟಾ ಲೆಸ್ಸರ್ ದ್ಯಾನ್ 270 ಡಿಗ್ರಿ ಅಂತ ಕರೆದ್ವಿ. ಅದೇ ತರ ಇದನ್ನ ನಾವು 270 ಡಿಗ್ರಿ ಲೆಸ್ಸರ್ ದ್ಯಾನ್ ಥೀಟಾ ಲೆಸ್ಸರ್ ದ್ಯಾನ್ 360 ಡಿಗ್ರಿ ಅಂತ ಕರೆದ್ವಿ. ಓಕೆ, ಸೊ ಇವೆಲ್ಲ ಏನ್ ರೆಪ್ರೆಸೆಂಟ್ ಮಾಡ್ತಾವಪ್ಪ ಅಂದ್ರೆ ಕ್ವಾಡ್ರೆಂಟ್ ನ ರೆಪ್ರೆಸೆಂಟ್ ಮಾಡ್ತವೆ. ಓಕೆ, ಯಾವ ಕ್ವಾಡ್ರೆಂಟ್ ಅಲ್ಲಿ ಇದಾವೆ ಅಂತ. ಓಕೆ, ಅದೇ ತರ ಮತ್ತೆ ನಾವು ಇನ್ನೊಂದು ಸ್ವಲ್ಪ ವಿಷಯಗಳನ್ನ ಮಾತಾಡಿದ್ವಿ. ಅದೇನಪ್ಪಾ ಅಂತ ಅಂದ್ರೆ ಇದು ಎ, ಇದು ಎಸ್, ಇದು ಟಿ, ಇದು ಸಿ. ASTC ರೂಲ್ ಅಂತ ಮಾತಾಡಿದ್ವಿ. ಸೊ ನೆನಪಿದ್ರೆ ಓಕೆ. ಸೊ ಇದನ್ನ ಯಾವ ರೂಲ್ ಅಂತ ಅಂದಪ್ಪ ಅಂದ್ರೆ ASTC ರೂಲ್ ಅಂತ ಹೇಳಿದ್ವಿ. ಅಂದ್ರೆ ಡಿಫ್ರೆಂಟ್ ರೇಷಿಯೋಸ್ ಡಿಫ್ರೆಂಟ್ ಕೋಆರ್ಡಿನೇಟ್ ನಲ್ಲಿ ಯಾವ ತರ ಬಿಹೇವ್ ಮಾಡುತ್ತೆ ಅಂತ. ಸೊ ಅದ್ರ ಪ್ರಕಾರ ನಮಗೆ ಗೊತ್ತಾಗಿದ್ದೇನಪ್ಪಾ ಅಂತ ಅಂದ್ರೆ ಈ ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಆಲ್ ಆರ್ ಪಾಸಿಟಿವ್ ಅಂತ ನಮಗೆ ಗೊತ್ತಾಯ್ತು. ಎಲ್ಲಾ ರೇಷಿಯೋಸ್ ಪಾಸಿಟಿವ್ ಇರ್ತವೆ ಫಸ್ಟ್ ಕ್ವಾಡ್ರೆಂಟ್ ನಲ್ಲಿ ಅಂತ. ಅದಕ್ಕೆ ನಾವು ನಿಮ್ಗೆ ಟ್ರಿಗ್ನೋಮೆಟ್ರಿ ಟೇಬಲ್ ನೋಡಿದಿರಲ್ವಾ? ಈ ಟ್ರಿಗ್ನೋಮೆಟ್ರಿ ಟೇಬಲ್ ನಲ್ಲಿ ನೀವು ಟೇಬಲ್ ನೋಡಿದ್ರೆ 0 ಇಂದ 90 ವರೆಗೂ ನೆನ್ನೆ ಬರ್ಸಿದ್ ನಾನು. 0 ಇಂದ 90 ವರೆಗೂ ಟೇಬಲ್ ಬರ್ಸಿದೀನಿ ಫುಲ್ಲು, ಎಲ್ಲಾ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ಗೂ ಕೂಡ. ಅದರಲ್ಲಿ ಎಲ್ಲಾದ್ರೂ ನೆಗೆಟಿವ್ ಸೈನ್ ಅನ್ನು ನೋಡಿದೀರಾ? ಮೈನಸ್ ನ ಎಲ್ಲಾದ್ರೂ ನೋಡಿದೀರಾ? ಯಾವ್ದಾದ್ರು ಮೈನಸ್ ಇತ್ತಾ? ನಾವು ಮೈನಸ್ ಇರ್ಲಿಲ್ಲ, ಎಲ್ಲಾ ವ್ಯಾಲ್ಯೂಸ್ ಪ್ಲಸ್ ನಲ್ಲೇ ಇದ್ವು. ಫ್ರಾಕ್ಷನ್ ಇದ್ವು ಬಿಡಿ, ಅದು ಬೇರೆ ವಿಷಯ. ಬಟ್ ಎಲ್ಲೂ ಮೈನಸ್ ಇರ್ಲಿಲ್ಲ, ನೆಗೆಟಿವ್ ಇರ್ಲಿಲ್ಲ. ಅದನ್ನ ಹೇಳ್ತಿದ್ದೆ. 0 ಇಂದ 90 ವರೆಗೂ ಯಾವುದೇ ರೇಷಿಯೋ ತಗೊಳ್ಳಿ ಎಲ್ಲ ಪಾಸಿಟಿವ್ ಅಲ್ಲೇ ಇರ್ತವೆ ಅಂತ ಅದು ಹೇಳುತ್ತೆ. ಕ್ಲಿಯರ್ ಅಲ್ವಾ? ಅದೇ ತರ ಸೆಕೆಂಡ್ ಕ್ವಾಡ್ರೆಂಟ್ ನಲ್ಲಿ ಸೈನು ಮತ್ತೆ ಅದ್ರದ್ದು ರೆಸಿಪ್ರೋಕಲ್ ಯಾವ್ದು? ಅದ್ರದ್ದು ಕೋಸಿಕೆಂಟ್. ಇವೆರಡು ಪಾಸಿಟಿವ್ ಇರ್ತವೆ. ಓಕೆ, ಸೈನು ಮತ್ತೆ ಕೋಸಿಕೆಂಟು ಪಾಸಿಟಿವ್ ಇರ್ತವೆ ಸೆಕೆಂಡ್ ಕ್ವಾಡ್ರೆಂಟ್ ನಲ್ಲಿ. ಇನ್ನು ರಿಮೈನಿಂಗ್ ರೇಷಿಯೋಸ್ ಆರ್ ನೆಗೆಟಿವ್. ಓಕೆ, ಅಂಡ್ ಇನ್ ದಿಸ್ ಟ್ಯಾನ್ ಅಂಡ್ ಕಾಟ್ ಆರ್ ಪಾಸಿಟಿವ್. ಟ್ಯಾನ್ ಅಂಡ್ ಕಾಟ್ ನಿಮ್ಗೆ ಪಾಸಿಟಿವ್ ಇರ್ತವೆ ಸೆಕೆಂಡ್ ಕ್ವಾಡ್ರೆಂಟ್. ಥರ್ಡ್ ಕ್ವಾಡ್ರೆಂಟ್ ನಲ್ಲಿ ಇದರಲ್ಲಿ ನಿಮ್ಗೆ ಕಾಸ್ ಅಂಡ್ ಸೀಕೆಂಟ್ ಪಾಸಿಟಿವ್ ಇರ್ತವೆ. ಫೋರ್ತ್ ಕ್ವಾಡ್ರೆಂಟ್ ನಲ್ಲಿ ನಿಮ್ಗೆ ಗೊತ್ತಿರ್ಬೇಕು. ಇದು ಕಂಪ್ಲೀಟ್ಲಿ ಅಬೌಟ್ ದಿ ರೇಷಿಯೋಸ್. ಪಾಸಿಟಿವ್ ಇರ್ತಾವ, ನೆಗೆಟಿವ್ ಇರ್ತಾವ ಇನ್ ಡಿಫ್ರೆಂಟ್ ಕ್ವಾಡ್ರೆಂಟ್ಸ್ ನಲ್ಲಿ ಅಂತ. ಇದನ್ನ ASTC ರೂಲ್ ಅಂತ ಕರೀತಾರೆ. ಆಯ್ತಲ್ಲ? ಈ ಡಯಾಗ್ರಾಮ್ ಕಣ್ಣು ಮುಚ್ಚಿದ ತಕ್ಷಣ ಹಂಗೆ ಗೊತ್ತಾಗ್ಬಿಡ್ಬೇಕು. ಓಕೆನಾ? ಸೊ ಇದು ನಿಮ್ಮ ತಲೆಯಲ್ಲಿ ಇರ್ಬೇಕು. ಅವನು ಯಾವ ತರ ಕ್ವಶನ್ಸ್ ಫ್ರೇಮ್ ಮಾಡ್ಬೋದು ಇದರಲ್ಲಿ ಅಂತ ಅಂದ್ರೆ, ಯಾವುದೋ ಒಂದು ರೇಷಿಯೋ ಕೊಟ್ಬಿಟ್ಟು
ಇದು ನೆಗೆಟಿವ್ ಯಾವ ಕ್ವಾಡ್ರೆಂಟ್ ಅಲ್ಲಿ ಅಂತ ಕೇಳ್ಬೋದು, ಇದು ಯಾವ ಕ್ವಾಡ್ರೆಂಟ್ ಅಲ್ಲಿ ಪಾಸಿಟಿವ್ ಅಂತ ಕೇಳ್ಬೋದು. ಓಕೆ, ಅಥವಾ ಉಲ್ಟಾ ಕೇಳ್ಬೋದು, ಅವನು ಯಾವುದೋ ಒಂದು ಕ್ವಾಡ್ರೆಂಟ್ ಕೊಟ್ಬಿಟ್ಟು ಇನ್ ಥರ್ಡ್ ಕ್ವಾಡ್ರೆಂಟ್ ವಿಚ್ ಆಫ್ ದ ಫಾಲೋಯಿಂಗ್ ಆರ್ ನೆಗೆಟಿವ್ ಅಂತ ಕೊಡ್ಬೋದು. ವಿಚ್ ಆಫ್ ದ ಫಾಲೋಯಿಂಗ್ ಆರ್ ನೆಗೆಟಿವ್ ಅಂತ. ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ನೆಗೆಟಿವ್ ಯಾವ್ದಿರುತ್ತೆ ನೋಡ್ದಂಗೆ ಹೇಳಿ. ಥರ್ಡ್ ಅಲ್ಲಿ ನೆಗೆಟಿವ್ ಯಾವ್ಯಾವ ಎಷ್ಟಿರ್ತವೆ? ನೆಗೆಟಿವ್. ಐ ಆಮ್ ಆಸ್ಕಿಂಗ್ ಫಾರ್ ನೆಗೆಟಿವ್. ಸೊ ನೀವು 4 ನೆಗೆಟಿವ್ ಇರ್ತವೆ. ಯಾವುದೇ ಒಂದು ಕ್ವಾಡ್ರೆಂಟ್ ತಗೊಂಡ್ರು ಕೂಡ 4 ನೆಗೆಟಿವ್ ಇರ್ತವೆ, ಎಕ್ಸೆಪ್ಟ್ ಫಸ್ಟ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟ್ ಬಿಟ್ಟು ಸೆಕೆಂಡ್, ಥರ್ಡ್, ಫೋರ್ತ್ ನಲ್ಲಿ ಎರಡೆರಡು ಪಾಸಿಟಿವ್ ಇದ್ರೆ ಇನ್ನ 4 ನೆಗೆಟಿವ್ ಇರ್ತವೆ. 4 ನೆಗೆಟಿವ್ ಇರ್ತವೆ. ಟ್ಯಾನು ಕಾಟು ಬಿಟ್ಬಿಟ್ಟು ಥರ್ಡ್ ಅಲ್ಲಿ ಇನ್ನು ಉಳಿದವೆಲ್ಲ ನೆಗೆಟಿವ್ ಇರ್ತವೆ. ಸೊ ಇದು ನಿಮ್ಗೆ ಗೊತ್ತಿರ್ಬೇಕು. ಓಕೆನಾ? ಹಾಗಾಗಿ ಇದನ್ನ ಪಿಕ್ಚರೈಸ್ ಮಾಡ್ಕೊಳ್ಳಿ. ಸೊ ನೀವು ಯಾವುದೇ ಒಂದು ವಿಷಯನ ವಿಜುವಲೈಸ್ ಮಾಡ್ಕೊಂಡು ಕಲಿತಾ ಹೋಗಿ. ಸೊ ಅದು ಬೇಗ ನಮ್ಮ ತಲೆಗೆ ಹೋಗುತ್ತೆ. ಇನ್ಸ್ಟೆಡ್ ಆಫ್ ಬೈ ಹಾರ್ಟ್ ಮಾಡೋದಾಗ್ಲಿ ಆ ತರ ಎಲ್ಲ ಮಾಡಕ್ ಆಗಲ್ಲ ಇಲ್ಲಿ. ಓಕೆ, ಸೊ ಇಷ್ಟೆಲ್ಲ ವಿಷಯ ಗೊತ್ತಿತ್ತು ಅಂತ ಅಂದ್ರೆ ನಾನೀಗ ಅಲೈಡ್ ಆಂಗಲ್ಸ್ ಬಗ್ಗೆ ಮಾತಾಡ್ತೀನಿ. ಓಕೆ, ಅಲೈಡ್ ಆಂಗಲ್ಸ್ ಬಗ್ಗೆ ಮಾತಾಡೋದ್ರಲ್ಲಿ ಇನ್ನೊಂದು ವಿಷಯ ಗೊತ್ತಿರ್ಬೇಕು. ಏನಪ್ಪಾ ಅದು ಅಂತ ಕೇಳಿದ್ರೆ ನೋಡಿ, ಈಗ ಅಲೈಡ್ ಅಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಈ ಏನಿದೆ ಈ ರೇಷಿಯೋ, ಇದನ್ನು ನೆಕ್ಸ್ಟ್ ಇದರಲ್ಲೇ ಬರೆದು ಬಿಡ್ತೀನಿ ಸುಮ್ಮನೆ, ನಿಮ್ಗೆ ಅದರಲ್ಲಿ ಕನ್ಫ್ಯೂಷನ್ ಆಗೋದು ಬೇಡ. ಸೊ ಅಲೈಡ್ ಆಂಗಲ್ಸ್ ಅಂತ ಕರಿತೀವಿ. ಅಲೈಡ್ ಆಂಗಲ್ಸ್. ಇದು ಯಾಕೆ ಬಂತು ಅಲೈಡ್ ಆಂಗಲ್ಸ್ ಅಂತ ನಾನು ಹೇಳ್ತಾ ಹೋಗ್ತೀನಿ. ಯೂಶಲಿ ಅಲೈಡ್ ಆಂಗಲ್ಸ್ ಅಂದ್ರೆ ಏನಪ್ಪಾ ಅಂತ ಅಂದ್ರೆ ನೋಡಿ, ಈಗ 90 ± ಥೀಟಾ ಇರ್ಬೋದು, 180 ± ಥೀಟಾ ಇರ್ಬೋದು, 270 ± ಥೀಟಾ ಇರ್ಬೋದು, ಅಥವಾ 360 ± ಥೀಟಾ ಇರ್ಬೋದು. ಇವನ್ನೆಲ್ಲವನ್ನು ಟುಗೆದರ್ಲಿ ವಿ ಕಾಲ್ ಇಟ್ ಆಸ್ ಅಲೈಡ್ ಆಂಗಲ್ಸ್ ಅಂತ ಕರಿತೀವಿ. ಅಲೈಡ್ ಅಂತ ಅಂದ್ರೆ ಅದ್ರದ್ದು ಅಡಿಷನ್ ಇರ್ಬೋದು, ಸಮೇಷನ್ ಇರ್ಬೋದು, ಡಿಫರೆನ್ಸ್ ಇರ್ಬೋದು, ಅದು 90 ಒಳಗಡೆ ಇರ್ಬೇಕು. ಓಕೆನಾ? ನಾವು ಕ್ವಾಡ್ರೆಂಟ್ ನಲ್ಲಿ ನೋಡಕ್ ಹೋದ್ರೆ ಇದನ್ನ ಹೆಂಗೆ ವರ್ಕ್ ಆಗುತ್ತೆ ಅಂತ ಅಂದ್ರೆ ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ. ಸೊ ಇದು ಕ್ವಾಡ್ರೆಂಟ್ ಅಲ್ವಾ? ಈಗ ಇದು 0, ದಿಸ್ ಇಸ್ ವಾಟ್ 90 ಡಿಗ್ರಿ, ಅಂಡ್ ದಿಸ್ ಇಸ್ 180, ಅಂಡ್ ದಿಸ್ ಇಸ್ 270. 1 revolution, this is again 360 ಅಲ್ವಾ? ಈಗ ಈ ಕ್ವಾಡ್ರೆಂಟ್ ಇದೆಯಲ್ಲ, if you measure any angle in this quadrant, first quadrant, definitely ಅದು 0 ಗಿಂತ ಜಾಸ್ತಿ ಇರುತ್ತಾ ಇರಲ್ವಾ? 90 ಗಿಂತ ಒಳಗಡೆ ಇರುತ್ತೆ. ಅದನ್ನ ಹೆಂಗ್ ಬರಿತೀವಿ ಅಂದ್ರೆ ಕ್ವಾಡ್ರೆಂಟ್ ನ ರೆಪ್ರೆಸೆಂಟ್ ಮಾಡೋದನ್ನ ನಾವು 0 + ಥೀಟಾ ಅಂತ ಬರಿತೀವಿ. ಯಾಕಂದ್ರೆ ಕ್ಲಾಕ್ ವೈಸ್ ಅಲ್ಲಿ ಮೆಷರ್ ಮಾಡ್ಬೇಕಲ್ವಾ ಆಂಗಲ್ಸ್ ನ? ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಇದನ್ನ ಹಿಂಗ್ ಬರಿತೀವಿ. 0 + ಥೀಟಾ ಅಂದ್ರೆ 0 ಗಿಂತ ಜಾಸ್ತಿ ಇರುತ್ತೆ, 90 ಗಿಂತ ಕಡಿಮೆ ಇರುತ್ತೆ ಅಂದ್ರೆ ಮೈನಸ್ ಥೀಟಾ ಅಂತ ಬರಿಬೇಕು. ಸೊ ಇಫ್ ಥೀಟಾ ಇಸ್ ಎನಿ ಅಕ್ಯೂಟ್ ಆಂಗಲ್, ಇಲ್ಲಿ ಥೀಟಾನ ಅಕ್ಯೂಟ್ ಅಂತ ಹೇಳ್ತೀವಿ. ಸೊ ಥೀಟಾ ಈಸ್ ಅಕ್ಯೂಟ್ ಅಂತ ಹೇಳ್ತೀವಿ. ಸೊ ಇದು ನೆನಪಿರ್ಬೇಕು. ಸೊ ಒಂದು ನೋಟ್ ಬರ್ಕೊಳ್ಳಿ, ಅಕ್ಯೂಟ್ ಅಬ್ಟ್ಯೂಸ್ ಏನಾದ್ರು ಗೊತ್ತೇ ಆಗಿಲ್ಲ ಅಂತ ಅಂದ್ರೆ 90 ಒಳಗಡೆ ಇರುತ್ತೆ ಥೀಟಾ ಅಂತ. ಅಂದ್ರೆ ನೋಡಪ್ಪ, ಥೀಟಾ ಏನಾದ್ರೂ ಥೀಟಾ ಲೆಸ್ಸರ್ ದ್ಯಾನ್ 90 ಇದ್ರೆ ಅದನ್ನ ಅಕ್ಯೂಟ್ ಆಂಗಲ್ ಅಂತ ಕರಿತೀವಿ. ಥೀಟಾ ಏನಾದ್ರೂ 90 ಗಿಂತ ಜಾಸ್ತಿ ಇದ್ದು 180 ಒಳಗಡೆ ಇದ್ರೆ ಇದನ್ನ ಅಬ್ಟ್ಯೂಸ್ ಅಂತ ಕರಿತೀವಿ. ಓಕೆ, ಇದು ಸ್ವಲ್ಪ ಬೇಸಿಕ್ಸ್ ಗೊತ್ತಿರ್ಲಿ. ಅಂಡ್ ಇಷ್ಟು ಗೊತ್ತಿಲ್ಲ ಸಾಕು. ಅದಾದ್ಮೇಲೆ ರಿಫ್ಲೆಕ್ಸ್ ಆಂಗಲ್ ಅಂತ ಕರಿತೀವಿ, ಅವೆಲ್ಲ ಬೇಡ. ಸೊ ಅಷ್ಟು ಗೊತ್ತಿರ್ಲಿ. ಥೀಟಾ ಇಸ್ ಎನಿ ಅಕ್ಯೂಟ್ ಅಂತ ಅನ್ಕೊಳ್ಳೋಣ. ಅಂದ್ರೆ ನಾನು ಹೇಳ್ತಿರೋದು ಇಷ್ಟೇ, ಈ ಕ್ವಾಡ್ರೆಂಟ್ ಇದೆಯಲ್ಲ, ಫಸ್ಟ್ ಕ್ವಾಡ್ರೆಂಟ್, ಈ ಕ್ವಾಡ್ರೆಂಟ್ ನಲ್ಲಿ ಯಾವ ಆಂಗಲ್ ನ ಮೆಜರ್ ಮಾಡಿದ್ರು ಕೂಡ, ಯಾವ್ದೋ ಒಂದು ಸ್ಟ್ರೈಟ್ ಲೈನ್ ಡ್ರಾ ಮಾಡ್ತೀರಾ, ಈ ಆಂಗಲ್ ಎಷ್ಟಿರುತ್ತೆ ಅಂತ ಕೇಳಿದ್ರೆ 100% ನೀವು ಹೇಳ್ತೀರಾ 0 ಗಿಂತ ಜಾಸ್ತಿ ಇರುತ್ತೆ, 90 ಗಿಂತ ಕಡಿಮೆ ಇರುತ್ತೆ ಅಂತ. ಸೊ ಅದನ್ನ ಹೇಳಕ್ ಹೊರಟಿರೋದು ನಾನು ಹೇಳ್ತೀನಿ 0 + ಥೀಟಾ 90 - ಥೀಟಾ ಅಂತ ಬರಿಬೇಕು. ಓಕೆನಾ? ಸೊ ಇದು ಗೊತ್ತಿರಬೇಕು. ಅದೇ ತರ ಈ ಕ್ವಾಡ್ರೆಂಟ್ ನಲ್ಲಿ ನೀವು ಹೆಂಗ್ ಬರಿಬೇಕಂದ್ರೆ ಹಿಂಗ್ ಬರ್ಬೇಕು. ಹಿಂಗ್ ಬರಿಬೇಕಾದ್ರೆ 90 ಪ್ಲಸ್ ಬರಿಬೇಕು, 180 ಮೈನಸ್ ಬರಿಬೇಕು. 90 + ಥೀಟಾ 180 - ಥೀಟಾ ಅಂತ ಬರಿಬೇಕು ಈ ಕ್ವಾಡ್ರೆಂಟ್ ನಲ್ಲಿ. ಓಕೆ, ಯಾವುದೇ ಆಂಗಲ್ ನ ಮೆಜರ್ ಮಾಡಿದ್ರು 90 ಗಿಂತ ಜಾಸ್ತಿ ಇರುತ್ತೆ ಈ ಕ್ವಾಡ್ರೆಂಟ್ ನಲ್ಲಿ, 180 ಗಿಂತ ಕಡಿಮೆ ಇರುತ್ತೆ ಆಬ್ವಿಯಸ್ಲಿ. ಓಕೆ, ಅದೇ ತರ ಇದನ್ನ ಹೆಂಗೆ ಹೇಳ್ಬೇಕು ಹೇಳ್ಬೋದು ಇದನ್ನ ಈ ಥರ್ಡ್ ಕ್ವಾಡ್ರೆಂಟ್ ನಲ್ಲಿ?
ಎಸ್ 180 ಪ್ಲಸ್ ಥೀಟಾ ಅಂತ ಹೇಳ್ಬೋದು, 270 ಮೈನಸ್ ಥೀಟಾ. ಯಾವುದೇ ಆಂಗಲ್ ಮೆಜರ್ ಮಾಡಿದ್ರೆ ಈ ಕ್ವಾಡ್ರೆಂಟ್ ನಲ್ಲಿ 180 ಗಿಂತ ಜಾಸ್ತಿ ಇರುತ್ತೆ, 270 ಗಿಂತ ಕಡಿಮೆ ಅಂದ್ರೆ ಮೈನಸ್. ಅದೇ ತರ ಇದನ್ನ ಬರೆಯಕ್ ಹೋದ್ರೆ 270 ಗಿಂತ ಜಾಸ್ತಿ ಇರುತ್ತೆ, 360 ಗಿಂತ ಕಡಿಮೆ ಇರುತ್ತೆ. ಸೊ ಇವನ್ನೆಲ್ಲ ಏನಂತ ಕರಿತೀವಿ ಅಂದ್ರೆ ಕ್ವಾಡ್ರೆಂಟ್ ಡಿಸೈಡರ್ಸ್ ಅಂತ ಕರಿತೀವಿ. ಸೊ ನಿಮ್ ತಲೆಗೆ ಬಂದ್ಬಿಡ್ಬೇಕು 90 ಮೈನಸ್ ಥೀಟಾ ಯಾವ ಕ್ವಾಡ್ರೆಂಟ್ ಅಂದ ತಕ್ಷಣ ತಕ್ಕಂತ ಬರಬೇಕು ಫಸ್ಟ್ ಕ್ವಾಡ್ರೆಂಟ್ ಸರ್. 180 ಪ್ಲಸ್ ಥೀಟಾ ಯಾವ ಕ್ವಾಡ್ರೆಂಟ್ ಅಂತಂದ್ರೆ ಬಂದ್ಬಿಡ್ಬೇಕು, ನೀವು ವಿಜುವಲೈಸ್ ಮಾಡ್ಬೇಕು ಇದನ್ನ. 180 ಪ್ಲಸ್ ಅಂದ್ರೆ ಹಿಂಗ್ ಬರುತ್ತೆ, 180 ಪ್ಲಸ್ ಅಂತಂದ್ರೆ ಥರ್ಡು. ಓಕೆ, ಸೊ 270 ಮೈನಸ್ ಅಂದ್ರೆ ಥರ್ಡು, 180 ಮೈನಸ್ ಅಂದ್ರೆ ಸೆಕೆಂಡು. ಸೊ ಇದು ನೀವು ಕ್ವಾಡ್ರೆಂಟ್ ಡಿಸೈಡರ್ಸ್ ಅಂತ ಕರಿತೀವಿ. ಇದು ನಿಮಗೆ ಗೊತ್ತಿರ್ಲಿ. ಇದು ಬರ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಇದ್ರಲ್ಲಿ ಇನ್ನೊಂದು ಎರಡು ವಿಷಯ ನೆನ್ಪಿಟ್ಕೊಂಡಿರ್ಬೇಕು. ಏನ್ ನೆನ್ಪಿಟ್ಕೋಬೇಕಪ್ಪ ಅಂತ ಅಂದ್ರೆ ಸಿಂಪಲ್ ಆಗಿ ನಿಮಗೆ 90 and 270 ಡಿಗ್ರಿ ಅಂತ ಏನಾದ್ರೂ ಇದ್ರೆ ನೀವು ಇದನ್ನ ಚೇಂಜ್ ಅಂತ ನೆನ್ಪಿಟ್ಕೊಳ್ಳಿ. ಯಾಕೆ ಅಂತ ಹೇಳ್ಬಿಡ್ತೀನಿ, ಸುಮ್ಮನೆ ಒಂದು ಮೆಕ್ಯಾನಿಸಮ್ ತರ ಏನೋ ಹೇಳ್ಕೊಡ್ತಾವನೆ, ಏನೋ ಕಲಿತಾ ಇದ್ದೀನಿ ಅಷ್ಟೇ. ಚೇಂಜ್ ಅಂತ ನೆನ್ಪಿಟ್ಕೊಳ್ಳಿ. ಯಾವ ತರ ಚೇಂಜ್ ಅಂತ ಅಂದ್ರೆ ನಿಮ್ಗೆ ಇದು ಗೊತ್ತಿರಬೇಕು. ಸೈನ್ ಇದ್ರೆ ಕಾಸ್ ಆಗುತ್ತೆ ರೇಷಿಯೋ, ಕಾಸ್ ಇದ್ರೆ ಸೈನ್ ಆಗುತ್ತೆ ಅಂತ. ಟ್ಯಾನ್ ಇದ್ರೆ ಕಾಟ್ ಆಗುತ್ತೆ, ಕಾಟ್ ಇದ್ರೆ ಟ್ಯಾನ್ ಆಗುತ್ತೆ. ಸಿಕೆಂಟ್ ಇದ್ರೆ ಕೊಸಿಕೆಂಟ್ ಆಗುತ್ತೆ, ಕೊಸಿಕೆಂಟ್ ಇದ್ರೆ ಸಿಕೆಂಟ್ ಆಗುತ್ತೆ. ಸೊ ಇದು ಒಂದು ಕತೆ. ಅದೇ ನಿಮ್ಗೆ ಏನಾದ್ರೂ 180 ಅಂಡ್ 360 ಅಂತ ಇದ್ರೆ ಸೇಮ್ ಅಂತ ನೆನ್ಪಿಟ್ಕೊಳ್ಳಿ. ಸೇಮ್ ಅಂತ ಅಂದ್ರೆ ಸೈನ್ ಇದ್ರೆ ಸೈನೇ ಆಗುತ್ತೆ, ಓಕೆನಾ. ಕಾಸ್ ಇದ್ರೆ ಕಾಸೇ ಆಗುತ್ತೆ, ಟ್ಯಾನ್ ಇದ್ರೆ ಟ್ಯಾನೇ ಆಗುತ್ತೆ, ಆ ತರ. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ. ಏನೋ ಹೇಳ್ದೆ ಒಟ್ಟಿಗೆ, ಸೈನ್ ಇದ್ರೆ ಸೈನೇ, ಕಾಸ್ ಇದ್ರೆ ಕಾಸೆ, ಏನೋ ಒಂದು ಹೇಳ್ದೆ. ಅದೇನಕ್ಕೆ ಯಾಕೆ ಹೇಳ್ದೆ ಅದನ್ನೆಲ್ಲ ಹೇಳ್ತೀನಿ ಈಗ. ಸೊ ಇಲ್ಲಿ ಏನ್ ಹೇಳ್ತಿದೀನಿ ಅಂತ ಅಂದ್ರೆ ಎರಡೇ ವಿಷಯ ಹೇಳ್ತಾ ಇರೋದು. ಒಂದು 90 ಮತ್ತೆ 270 ಇದ್ರೆ ರೇಷಿಯೋನ ಚೇಂಜ್ ಮಾಡಬೇಕು. ಓಕೆ, ಅಲೈಡ್ ಆಂಗಲ್ಸ್ ಬಗ್ಗೆ ಮಾತಾಡ್ತಿದೀನಿ ಈಗ. ಸೊ ಸೈನ್ ಇದ್ರೆ ಕಾಸ್ ಮಾಡಬೇಕು, ಕಾಸ್ ಇದ್ರೆ ಸೈನ್ ಮಾಡಬೇಕು. ಟ್ಯಾನ್ ಇದ್ರೆ ಕಾಟ್, ಕಾಟ್ ಇದ್ರೆ ಟ್ಯಾನ್. ಸೆಕೆಂಡ್ ಇದ್ರೆ ಕೊಸೆಕೆಂಟ್, ಕೊಸೆಕೆಂಟ್ ಇದ್ರೆ ಸೆಕೆಂಡ್. 180 ಮತ್ತೆ 360 ಇದ್ರೆ ರೇಷಿಯೋನ ರಿಟೈನ್ ಮಾಡಬೇಕು, ಸೇಮ್ ಬರುತ್ತೆ. ಸೈನ್ ಇದ್ರೆ ಸೈನ್, ಕಾಸ್ ಕಾಸು. ಇಲ್ಲೇನ್ ಬರಿಬೇಕು ನಾನು? ಕಾಸೇ ಬರಿಬೇಕು, ಇಲ್ಲಿ ಕಾಸ್ ಬರಿಬೇಕು. ಓಕೆ, ಇದು ಗೊತ್ತಿರ್ಲಿ. ಸೊ ಏನಕ್ಕೆ ಸರ್ ಇದನ್ನೆಲ್ಲ ಹೇಳಿದ್ರಿ? ದಟ್ ಈಸ್ ಒನ್ ಥಿಂಗ್. ಏನಕ್ಕೆ ಅಂದ್ರೆ ನಿಮ್ಗೆ ಯಾವ ತರ ಕ್ವಶನ್ ಕೇಳ್ತಾನೆ ಇಲ್ಲಿ ಅಂತ ಕೇಳಿದ್ರೆ ನೋಡಿ ಹೇಳ್ಬಿಡ್ತೀನಿ. ನಿಮಗೆ ಫೈಂಡ್ ದ ವ್ಯಾಲ್ಯೂ ಆಫ್ ದಿ ಫಾಲೋಯಿಂಗ್ ಅಂತ ಕೇಳ್ಬಿಡ್ತಾನೆ. ನಿಮಗೆ ಫೈಂಡ್ ದ ವ್ಯಾಲ್ಯೂ ಆಫ್ ದ ಫಾಲೋಯಿಂಗ್. ಇದನ್ನ ಟೇಬಲ್ ತರ ಬರ್ಸ್ಬಿಡ್ತೀನಿ ಆಮೇಲೆ. ಸೊ ಈ ಫಸ್ಟ್ ನೋಡ್ಕೊಂಬಿಡಿ. ಇಲ್ಲಿ ನಿಮ್ಗೆ ಈ ತರ ಕೇಳ್ತಾನೆ ನೋಡಿ. ಈಗ ಕಾಸ್ ಆಫ್ 90 ಪ್ಲಸ್ ಥೀಟಾ ಇದ್ರದ್ದು ವ್ಯಾಲ್ಯೂ ಏನು ಅಂತ ಕೇಳ್ತಾನೆ ನಿಮ್ಗೆ. ಇವನೇ ಅಲೈಡ್ ಆಂಗಲ್ಸ್ ಅಂತ ಕರೆಯೋದು. ಅಂದ್ರೆ ಆಂಗಲ್ ಬದಲಾಗಿ ಇಲ್ಲಿ ಅಲೈಡ್ ಏನಾದ್ರೂ ಬಂದ್ರೆ, ಅಲೈಡ್ ಅಂತ ಅಂದ್ರೆ ಹೇಳಿದ್ನಲ್ಲ ನಾನು, ಏನಂತ ಹೇಳಿದ್ದೀನಿ ಅಲೈಡ್ ಅಂತ ಅಂದ್ರೆ ಇವನ್ನೇ ಅಲೈಡ್ ಅಂತ ಅನ್ನೋದು. 90 ಪ್ಲಸ್ ಥೀಟಾ ಪ್ಲಸ್ ಥೀಟಾ ಇರ್ಬೋದು, ಮೈನಸ್ ಥೀಟಾ ಇರ್ಬೋದು. 180 ಪ್ಲಸ್ ಥೀಟಾ ಆರ್ 180 ಮೈನಸ್ ಥೀಟಾ, ಈ ತರ ಏನಾದ್ರೂ ಇತ್ತು ಅಂದ್ರೆ ಅದನ್ನ ಅಲೈಡ್ ಆಂಗಲ್ ಅಂತ ಕರಿತೀವಿ. ಸೈನ್ ಆಫ್ ಈ ಆಂಗಲ್ಸ್ ಇದ್ರೆ ಅದನ್ನ ಅಲೈಡ್ ಆಂಗಲ್ಸ್ ಅಂತ ಕರಿತೀವಿ, ಅಷ್ಟೇ, ಇದೇನಿಲ್ಲ. ಈಗ ಇದ್ರ ವ್ಯಾಲ್ಯೂ ಹೆಂಗಪ್ಪ ಕಂಡುಹಿಡಿಯೋದು ಅಂತ ಅಂದ್ರೆ ಕರೆಕ್ಟ್ ಆಗಿ ನೋಡ್ಕೊಂಬಿಡಿ. ಒಂದ್ 2-3 ಹೇಳ್ಕೊಟ್ಬಿಡ್ತೀನಿ, ಆಮೇಲೆ ನಿಮ್ಗೆ ಒಂದು ಐಡಿಯಾ ಸಿಕ್ಬಿಡುತ್ತೆ. ನೀವು ಇದಕ್ಕೆ ಆನ್ಸರ್ ಹೆಂಗ್ ಬರೀಬೇಕಂತ ಅಂದ್ರೆ ಸೊಲ್ಯೂಷನ್ ಇಸ್ ಈಕ್ವಲ್ ಟು, ಫಸ್ಟ್ ಇಲ್ಲಿ ಏನಿದೆ, ಯಾವ ಅಲೈಡ್ ಇದೆ ಅಂತ ನೋಡ್ಕೋಬೇಕು. ಇಲ್ಲಿ ಅಲೈಡ್ ಇರೋದು ಯಾವುದು? 90 ಇದ್ರೆ ಚೇಂಜ್ ಆ ಸೇಮಾ ಅಂತ ನೋಡ್ಕೋಬೇಕು. 90 ಮತ್ತೆ 270 ಇದ್ರೆ ಏನಂತ ಹೇಳಿದೀನಿ ನಾನಿಲ್ಲಿ? ಚೇಂಜ್ ಅಂತ ಹೇಳಿದೀನಿ. ಚೇಂಜ್ ಇದ್ದಿದ್ದು ಅಲ್ಲಿ ರೇಷಿಯೋ ಯಾವ್ದಿರೋದಲ್ಲಿ? ಅಲ್ಲಿ ರೇಷಿಯೋ ಯಾವ್ದಿರೋದಲ್ಲಿ? ಕಾಸು. ಕಾಸ್ ಇದ್ರೆ ಏನ್ ಚೇಂಜ್ ಮಾಡ್ಬೇಕು? ಸೈನ್. ಸೈನ್ ಇದ್ದಿದ್ರೆ ಕಾಸಿಗೆ ಮಾಡ್ಬೇಕಿತ್ತು, ಆತರ. ಟ್ಯಾನ್ ಇದ್ರೆ ಕಾಟ್, ಕಾಟ್ ಇದ್ರೆ ಟ್ಯಾನ್. ಸಿಕೆಂಟ್ ಇದ್ರೆ ಕೊಸಿಕೆಂಟ್, ಕೊಸಿಕೆಂಟ್ ಇದ್ರೆ ಸಿಕೆಂಟ್, ಆತರ ಚೇಂಜ್ ಮಾಡ್ಬೇಕು. ಈಗ
ಈಗ ಅದ್ರ ಪ್ರಕಾರ ನಾನೇನ್ ಬರೀತೀನಿ ಇಲ್ಲಿ ಕಾಸ್ ಇದೆಯಲ್ವಾ, ಕಾಸ್ ಬರೆದ್ಬಿಟ್ಟು ಈ 90 ಪ್ಲಸ್ ಅದನ್ನ ಬಿಟ್ಬಿಟ್ಟು ಇಲ್ಲಿ ಏನ್ ತೀಟಾ ಇರುತ್ತೆ ಆ ತೀಟಾನ ಹಂಗೆ ಬರ್ಕೊಂಡ್ಬಿಡ್ತೀನಿ, ಕಾಸ್ ತೀಟಾನೇ ಬರ್ಕೊಂಡ್ಬಿಡ್ತೀನಿ. ಸಾರಿ, ಏನ್ ಬರ್ಕೋಬೇಕು, ಕಾಸ ಸೈನಾ? ಸೈನ್. ಕಾಸ್ ಇದ್ರೆ ನಾವು ಸೈನ್ ಬರ್ಕೋಬೇಕು, ಚೇಂಜ್ ಮಾಡ್ಬೇಕು 90 ಇರೋದಿಕ್ಕೆ, ಸೈನ್ ತೀಟಾ ಅಂತ ಬರ್ಕೋಬೇಕು ಒಂದು. ಈಗ ಇದನ್ನ ಪ್ಲಸ್ ಅಥವಾ ಮೈನಸ್ ಅಂತ ಡಿಟರ್ಮೈನ್ ಮಾಡ್ಬೇಕು. ಡಿಟರ್ಮೈನ್ ಮಾಡಕ್ ಏನ್ ಮಾಡ್ತೀವಿ ಅಂತಂದ್ರೆ ಈ ಕ್ವಾಡ್ರೆಂಟ್ ಡಿಸೈಡರ್ ಫುಲ್ ನೋಡ್ತೀವಿ. 90 ಪ್ಲಸ್ ತೀಟಾ ಇದೆಯಲ್ವಾ, 90 ಪ್ಲಸ್ ತೀಟಾ ಯಾವ ಕ್ವಾಡ್ರೆಂಟು ಅಂತ ನೋಡ್ತೀವಿ. 90 ಇಮ್ಯಾಜಿನ್ ಮಾಡಿ, 90 ಪ್ಲಸ್ ಯಾವ ಕ್ವಾಡ್ರೆಂಟು? ಸೆಕೆಂಡ್ ಕ್ವಾಡ್ರೆಂಟ್ ಅಂತ ತಲೆಗೆ ಬಂದ್ಬಿಡ್ಬೇಕು. ಇದು ಕ್ವಾಡ್ರೆಂಟ್ ಡಿಸೈಡರ್. ಇದು 90 ಪ್ಲಸ್ ತೀಟಾ ಅನ್ನೋದು ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಗೊತ್ತಾಯ್ತು. ಇದು ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಏನಾಗುತ್ತೆ ಅಂತ ನೋಡ್ಬೇಕಿದು. ಸೊ ನಿಮಗೆ ಗೊತ್ತಾಗಬೇಕಿದು ಸೆಕೆಂಡ್ ಕ್ವಾಡ್ರೆಂಟ್ ಅಂತ. ಸೆಕೆಂಡ್ ಕ್ವಾಡ್ರೆಂಟ್, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಏನಾಗುತ್ತೆ? ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ? ನೆಗೆಟಿವ್ ನ ಹಾಕ್ಬಿಡ್ಬೇಕಷ್ಟೇ. ಇಲ್ಲಿ ನೆಗೆಟಿವ್ ನ ಹಾಕ್ಬಿಡ್ಬೇಕಷ್ಟೇ. ನೀವು ಸೈನ್ ನೋಡಕ್ ಹೋಗ್ಬಾರ್ದು. ಸೈನ್ ಏನಾಗಿರುತ್ತೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ? ನೀವ್ ಇದನ್ನ ನೋಡ್ಬಾರ್ದು, ಕ್ವಶನ್ ಅಲ್ಲಿ ಇರುತ್ತಲ್ಲ ಅದನ್ನ ನೋಡ್ಬೇಕು. ಕ್ವಶನ್ ಅಲ್ಲಿ ಏನಿದೆಯೋ ಅದನ್ನ ನೋಡ್ಬೇಕು. ಕಾಸು ನೆಗೆಟಿವ್ ಇದೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ. ಓಕೆ, ಇದೇ ತರ ಇನ್ನೊಂದೆರಡು ಮಾಡ್ಬಿಡಿ. ಓಕೆ, ಈಗ ನೋಡಿ, ಈಗ ಟ್ಯಾನ್ ಆಫ್ 90 ಮೈನಸ್ ತೀಟಾ ಏನ್ ಮಾಡ್ತೀರಪ್ಪ? ಇಲ್ಲೇ ಆನ್ಸರ್ ಬರ್ದು ಬಿಡಿ. ಇದಕ್ಕೆ ಆನ್ಸರ್ ಏನು ನೋಡಿ. 90 ಇದೆ, ಚೇಂಜ್ ಮಾಡಬೇಕು. ಟ್ಯಾನ್ ಇದ್ದಿದ್ನ ಕಾಟ್ ಥೀಟಾ ಮಾಡಬೇಕು. 90 ಮೈನಸ್ ಥೀಟಾ ಯಾವ ಕ್ವಾಡ್ರೆಂಟ್? ಫಸ್ಟ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಏನಂತ ಹೇಳಿದೀನಿ? ಆಲ್ ಆರ್ ಪಾಸಿಟಿವ್ ಅಲ್ವಾ? ಎಲ್ಲ ಪಾಸಿಟಿವ್. ಹಾಗಾಗಿ ನಮ್ಮ ಟ್ಯಾನ್ ಕೂಡ ಪಾಸಿಟಿವ್ ಆಗುತ್ತೆ. ಸೊ ಟ್ಯಾನ್ ಆಫ್ 90 ಮೈನಸ್ ಥೀಟಾ ಬಂದ್ಬಿಟ್ಟು ವ್ಯಾಲ್ಯೂ ಬಂದ್ಬಿಟ್ಟು ಕಾಟ್ ಥೀಟಾ ಆಗುತ್ತೆ. ಮೂರನೇದು, ಇದ್ರ ಮೇಲೆ ಕ್ವಶನ್ ಕೇಳೋ ಚಾನ್ಸಸ್ ಜಾಸ್ತಿ ಇದೆ. ಸೀಕೆಂಟ್ ಆಫ್ 270 ಮೈನಸ್ ಥೀಟಾ ಹೇಳಪ್ಪ. ಸೀಕೆಂಟ್ ಆಫ್ 270 ಮೈನಸ್ ಥೀಟಾ ಹೆಂಗ್ ಹೇಳ್ಬೇಕು ಅಂತ ಅಂದ್ರೆ ನೋಡಿ, ಈಗ 270 ಅಂದ್ರೆ ಸೇಮಾ ಚೇಂಜಾ? ಚೇಂಜ್. ಸೆಕೆಂಡ್ ಇದ್ದಿದ್ದು ಏನ್ ಚೇಂಜ್ ಮಾಡ್ಬೇಕು ನಾವು? ಕಾಸ್ ಅಲ್ಲ, ಸೆಕೆಂಡ್ ಇದ್ದಿದ್ದು ಏನ್ ಚೇಂಜ್ ಮಾಡ್ಬೇಕು ನೋಡಿ ಇನ್ನೊಂದ್ಸರಿ. ಸೆಕೆಂಡ್ ಇದ್ರೆ ಕೊಸಿಕೆಂಟ್ ಮಾಡ್ಬೇಕು, ಕೊಸಿಕೆಂಟ್ ಇದ್ರೆ ಸೆಕೆಂಡ್ ಮಾಡ್ಬೇಕು. ಕೊಸಿಕೆಂಟ್ ಥೀಟಾ ಅಂತ ಗೊತ್ತಾಯ್ತು. ಈಗ ಇದು ಪ್ಲಸ್ ಮೈನಸ್, ಪ್ಲಸ್ ಮೈನಸ್ ಅಂತ ಚೆಕ್ ಮಾಡೋದಕ್ಕೋಸ್ಕರ ನಾವು ಕ್ವಾಡ್ರೆಂಟ್ ನೋಡ್ಬೇಕು. ಯಾವ ಕ್ವಾಡ್ರೆಂಟ್ ಇದು? 270 ಮೈನಸ್ 270 ನೋಡ್ರೋ, ಇದು 270 ಮೈನಸ್ ಅಂದ್ರೆ ಯಾವ ಕಡೆ? ಈ ಕಡೆ. ಅಂದ್ರೆ ಇದು ಯಾವ ಕ್ವಾಡ್ರೆಂಟ್? ಇದು ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಅಲ್ಲಿ ಸೀಕೆಂಟ್ ಏನಾಗುತ್ತೆ? ಮೈನಸ್ ಮೈನಸ್ ಕೊಸೆಕೆಂಟ್ ಥೀಟಾ ಅಂತ ಬರಿಬೇಕು. ಓಕೆ, ಸೊ ಇಷ್ಟ ಇನ್ನೇನಿಲ್ಲ. ಸೊ ಇದನ್ನ ಜಾಸ್ತಿ ಮಾಡ್ತಾ ಹೋಗ್ಬೇಕಷ್ಟೇ. ಈಗ ನೋಡ್ತಾ ಕೊಡ್ತೀನಿ. ಈಗ ಮಾಡ್ತಾ ಹೋಗಿ. ಈಗ ನಾಲ್ಕನೇದು, ಟ್ಯಾನ್ ಆಫ್ 180 ಪ್ಲಸ್ ಥೀಟಾ ಹೇಳ್ಬಿಡಿ. ಆನ್ಸರ್ ಏನ್ ಬರುತ್ತೆ? ಒನ್ 180 ಅಂದ್ರೆ ಸೇಮಾ ಚೇಂಜಾ? ಸೇಮ್. ಟ್ಯಾನ್ ಇದ್ರೆ ಟ್ಯಾನೇ ಬರಿಬೇಕು, ಟ್ಯಾನ್ ಥೀಟಾನೇ ಬರಿಬೇಕು. 180 ಪ್ಲಸ್ ಯಾವ ಕ್ವಾಡ್ರೆಂಟ್ ಅಂತ ನೋಡ್ಬೇಕು. 180 ಪ್ಲಸ್ ಇಮ್ಯಾಜಿನ್, ವಿಜುವಲೈಸ್ ಮಾಡಿ. 180 ಪ್ಲಸ್ ಯಾವುದು? ಥರ್ಡ್ ಕ್ವಾಡ್ರೆಂಟ್. ಥರ್ಡ್ ಅಲ್ಲಿ ಟ್ಯಾನ್ ಏನಾಗುತ್ತೆ? ಪಾಸಿಟಿವ್ ನೆಗೆಟಿವ್? ಪಾಸಿಟಿವ್ ಅಷ್ಟೇ, ಪ್ಲಸ್ ಬರ್ದು ಬಿಡ್ಬೇಕಲ್ಲಿ. ಸೊ ಫಿಫ್ತ್ ಒನ್, ಕಾಟ್ ಆಫ್ 180 ಮೈನಸ್ ಥೀಟಾ. ಫಸ್ಟ್ ಆಫ್ ಆಲ್ 180 ಅಂದ್ರೆ ಸೇಮ್, ಅಂದ್ರೆ ಕಾಟ್ ಥೀಟಾನೇ ಬರಿಬೇಕು. 180 ಮೈನಸ್ ಯಾವ ಕ್ವಾಡ್ರೆಂಟ್?
ಸೆಕೆಂಡ್ ಅಲ್ಲಿ ಕಾಟ್ ಏನಾಗುತ್ತೆ ಮೈನಸ್. ಇಷ್ಟೇ ಮಾಡ್ಬೇಕಾದ್ರೆ ನೀವು ಕೆಲಸ. ಆರನೇದು cosecant of 90 plus theta. 90 ಇದ್ರೆ ಸೇಮ್ ಆರ್ ಚೇಂಜ್? ಸೇಮ್ ಆರ್ ಚೇಂಜ್? ಆಡಿದ್ರೆ 90 270 ಇದ್ರೆ ಚೇಂಜು. ಯಾವಾಗ ಸೇಮ್ ಬರಿತೀವಿ ನೋಡ್ರೋ ಇಲ್ಲಿ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. 90 270 ಅಂದ್ರೆ ಚೇಂಜು. ಸೈನ್ ಇದ್ರೆ ಕಾಸ್ ಮಾಡು, ಕಾಸ್ ಇದ್ರೆ ಸೈನ್ ಮಾಡು, ಟ್ಯಾನ್ ಇದ್ರೆ ಕಾಟ್ ಮಾಡು, ಕಾಟ್ ಇದ್ರೆ ಟ್ಯಾನ್ ಮಾಡು, ಸಿಕೆಂಟ್ ಇಂದ ಕೊಸಿಕೆಂಟ್, ಕೊಸಿಕೆಂಟ್ ಇಂದ ಸಿಕೆಂಟ್ ಮಾಡು ಅಂತ ಹೇಳುತ್ತೆ. ಅದೇ 180 ಮತ್ತೆ 360 ಇದ್ರೆ ಸೇಮ್ ಅಂತ ಹೇಳುತ್ತೆ. ಸೈನ್ ಇದ್ರೆ ಸೈನ್ ಹಾಕು, ಕಾಸ್ ಇದ್ರೆ ಕಾಸು, ಟ್ಯಾನ್ ಇದ್ರೆ ಟ್ಯಾನು, ಸಿಕೆಂಟ್ ಇದ್ರೆ ಸಿಕೆಂಟು, ಆತರ ಕೊಸಿಕೆಂಟ್ ಇದ್ರೆ ಕೊಸಿಕೆಂಟು, ಕಾಟ್ ಇದ್ರೆ ಕಾಟು, ಹಂಗೆ ಹೇಳುತ್ತೆ. ಸೊ ಅದ್ರ ಪ್ರಕಾರ 90 ಇದೆ ಇಲ್ಲಿ. ಸೇಮಾ ಚೇಂಜಾ? ಚೇಂಜ್. ಕೊಸಿಕೆಂಟ್ ನ ಏನ್ ಮಾಡ್ಬೇಕು ನಾನೀಗ? ಸಿಕೆಂಟ್ ಮಾಡ್ಬೇಕು. ಸಿಕೆಂಟ್ ಥೀಟಾ ಅಂತ ಬರಿಬೇಕು. ಈಗ ಇದು ಪ್ಲಸ್ ಅಥವಾ ಮೈನಸ್ ಅಂತ ಚೆಕ್ ಮಾಡ್ಬೇಕೀಗ. ಅದನ್ನ ಚೆಕ್ ಮಾಡಕ್ಕೆ ಕ್ವಾಡ್ರೆಂಟ್ ತಗೋಬೇಕೀಗ. ಯಾವ ಕ್ವಾಡ್ರೆಂಟ್ ಇದು? ಸೆಕೆಂಡ್ ಕ್ವಾಡ್ರೆಂಟ್. ಈಗ ಸೆಕೆಂಡ್ ಕ್ವಾಡ್ರೆಂಟ್ ನಲ್ಲಿ ಈಗ ನೀವು ಕೋಸಿಕೆಂಟ್ ನೋಡ್ತೀರಾ, ಸಿಕೆಂಟ್ ನೋಡ್ತೀರಾ? ಕ್ವಶನ್ ಅಲ್ಲಿ ಇರೋದು ನೋಡ್ಬೇಕು, ಓಕೆನಾ? ಆಮೇಲೆ ಸಿಕೆಂಟ್ ನೋಡಂಗಿಲ್ಲ, ಕೊಸಿಕೆಂಟ್ ನೋಡ್ಬೇಕು. ಕೊಸಿಕೆಂಟ್ ಏನಾಗುತ್ತೆ ಸೆಕೆಂಡ್ ಅಲ್ಲಿ? ಯೋಚನೆ ಮಾಡ್ರಲ್ಲ. ASTC ರೂಲ್ ನಾನು ಸೈನ್ ಆಫ್ ದಿ ನಾನು ಮಾತಾಡ್ಲಿಲ್ವೇನ್ರಲ್ಲ, ಅದನ್ನು ಎಲ್ಲ ಮರ್ತ್ಕೊಂಡ್ಬಿಟ್ರಲ್ರು. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ವೇನ್ರಲ್ಲ, ಸೈನು ಮತ್ತೆ ಕೊಸಿಕೆಂಟ್ ತಾನೆ ಪಾಸಿಟಿವ್. ಕನ್ಫ್ಯೂಷನ್ ಬೇಡ. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಎಲ್ಲ ಪಾಸಿಟಿವ್, ಸೆಕೆಂಡ್ ಕ್ವಾಡ್ರೆಂಟ್ ನಲ್ಲಿ ಸೈನು ಮತ್ತೆ ಕೊಸಿಕೆಂಟ್ ಪಾಸಿಟಿವ್, ರೆಸಿಪ್ರೋಕಲ್ಸ್ ತಗೋಬೇಕು. ಥರ್ಡ್ ಅಲ್ಲಿ ಟ್ಯಾನು ಕಾಟು ಪಾಸಿಟಿವ್, ಫೋರ್ತ್ ಅಲ್ಲಿ ಕಾಸು ಮತ್ತೆ ಸಿಕೆಂಟು ಪಾಸಿಟಿವ್. ರಿವಿಷನ್ ಮಾಡ್ಕೊಂಡು ಬರ್ಬೇಕು, ಸುಮ್ನೆ ಬಂದ್ರೆ ಯೂಸ್ ಇಲ್ಲ. ಓಕೆ, ಕಿವುಡಿಕ್ದ ಮೂಗುಂಡ ಅನ್ನಂಗ್ ಆಯ್ತದೆ, ಓಕೆನಾ? ಸೊ ಈಗ ಪಾಸಿಟಿವ್ ನೆಗೆಟಿವ್ ಆದೀಗ? ಪಾಸಿಟಿವ್. ಕಷ್ಟ ಐತೆ ಅಂತಮ್ಮ. ಓಕೆ, ಸ್ವಲ್ಪ ಓದ್ಕೊಂಡು ಬನ್ನಿ. ಇದೊಂಚೂರು ಅಷ್ಟೇ ಲೆವೆಲ್. ನೆಕ್ಸ್ಟ್ ಹೋಗ್ತಾ ಈಸಿ ಆಗ್ಬಿಡುತ್ತೆ. ಈ ಲೆವೆಲ್ ಸ್ವಲ್ಪ ನಿಮಗೆ ಕನ್ಫ್ಯೂಷನ್ ಆಗೋ ಚಾನ್ಸ್ ಇರುತ್ತೆ. ನೆಕ್ಸ್ಟ್ ಕಾಸ್ ಆಫ್ 180 ಮೈನಸ್ ಥೀಟಾ ಮಾಡಿ. 180 ಅಂದ್ರೆ ಸೇಮಾ ಚೇಂಜಾ? ಸೇಮ್ ಅಂದ್ರೆ ಕಾಸ್ ಥೀಟಾನೇ ಬರ್ದು ಬಿಡ್ಬೇಕು. ಕಾಸ್ ಥೀಟಾನೇ ಬರ್ದು ಬಿಡ್ಬೇಕು. ಫಸ್ಟ್ ಬರ್ದು ಬಿಡ್ಬೇಕು ಅಷ್ಟೇ, ಕಾಸ್ ಥೀಟಾ ಅಂತ ಬರ್ದು ಬಿಡಿ. ಅದಾದ್ಮೇಲೆ ಯೋಚನೆ ಮಾಡೋಣ ನಾವು. ಈಗ ಇದು ಪ್ಲಸ್ ಮೈನಸ್ ಅಂತ ಚೆಕ್ ಮಾಡ್ಬೇಕು. ಈಗ 180 ಮೈನಸ್ ಥೀಟಾ ಯಾವ ಕ್ವಾಡ್ರೆಂಟ್ ಅಂತ ಚೆಕ್ ಮಾಡ್ಬೇಕು ಅಷ್ಟೇ. 180 ಮೈನಸ್ ಥೀಟಾ ಯಾವ ಕ್ವಾಡ್ರೆಂಟ್? ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ನಮ್ಮ ಕಾಸ್ ಅಣ್ಣ ಏನಾಗ್ತಾನೆ? ಬರೀ ಮೈನಸ್ ಅಷ್ಟೇ. ಕಾಸ್ ಆಫ್ 180 ಮೈನಸ್ ಥೀಟಾ ಇಸ್ ಮೈನಸ್ ಕಾಸ್ ಥೀಟಾ. ಕ್ಲಿಯರಾ? ಸಿಮಿಲರ್ಲಿ tan of 360 ಪ್ಲಸ್ ಥೀಟಾ ಅಥವಾ 360 ಮೈನಸ್ ಥೀಟಾ ಬರ್ಕೊಳ್ಳಿ. ಅಯ್ಯೋ ಏನ್ ಗುರು ಇದು ಹಿಂಗ್ ಸೈಕ್ ಮಾಡ್ತಾ ಐತೆ? ಹೇಳಪ್ಪ. ತ್ರೀ 360 ಅಂತ ಅಂದ್ರೆ ಸೇಮು, ಅಂದ್ರೆ ಟ್ಯಾನ್ ಥೀಟಾನೇ ಬರಿಬೇಕು. ನೆಕ್ಸ್ಟ್ 360 ಮೈನಸ್ ಅಂದ್ರೆ ಯಾವ ಕ್ವಾಡ್ರೆಂಟು? ಫೋರ್ತ್ ಕ್ವಾಡ್ರೆಂಟ್. ಫೋರ್ತ್ ಅಲ್ಲಿ ನಮ್ಮ ಟ್ಯಾನ್ ಏನಾಗುತ್ತೆ? ಈಗ ನನ್ಗೆ ಆನ್ಸರ್ ಹೇಳಿ. ಫೋರ್ತ್ ಅಲ್ಲಿ ಯಾವ್ಯಾವ ಕ್ವಾಡ್ರೆಂಟು ಪಾಸಿಟಿವ್ ಇರ್ತವೆ? ಅಲ್ಲ, ಯಾವ್ಯಾವ ರೇಷಿಯೋಸ್ ಪಾಸಿಟಿವ್ ಇರ್ತವೆ ಫೋರ್ತ್ ಅಲ್ಲಿ? ಅಷ್ಟೇ ತಲೆಗೆ ಬರ್ಲಿ, ಓಕೆ? ಯಾವ್ಯಾವ ಕ್ವಾಡ್ರೆಂಟ್ ಅಲ್ಲಿ ಯಾವ್ಯಾವ ಪಾಸಿಟಿವ್ ಗೊತ್ತಾಗ್ಬಿಡ್ಬೇಕು.
ಕಾಸು ಸೆಕೆಂಡ್ ಪಾಸಿಟಿವ್ ಇರ್ತವೆ, ನಮಗೆ ಇರೋದು ಟ್ಯಾನ್ ನೆಗೆಟಿವ್ ಹಾಕೊಂಡ್ಬಿಡಿ ಅಷ್ಟೇ. ಓಕೆನಾ? ಸೊ ಈ ತರ ನಾವು ಮಾಡ್ಬೇಕಾಗತ್ತೆ. ಇವಾಗ ನಾವು ಟೇಬಲ್ ವೈಸ್ ಬರ್ಸ್ತಾ ಹೋಗ್ತೀನಿ, ನಿಮ್ಗೊಂದು ಐಡಿಯಾ ಬರುತ್ತೆ, ನೋಡೋಣ. ನಾವು ಈಗ ಅಲೈಡ್ಸ್ ಆಫ್ ಡಿಫರೆಂಟ್ ನಾವು ಬರೆಸ್ತಾ ಹೋಗ್ತೀನಿ. ಅಲೈಡ್ ಆಂಗಲ್ಸ್ ಆಫ್ 90 ಪ್ಲಸ್ ಆರ್ ಮೈನಸ್ ಥೀಟಾ, 90 ಪ್ಲಸ್ ಆರ್ ಮೈನಸ್ ಥೀಟಾ ಅಂಡ್ 270 ಪ್ಲಸ್ ಆರ್ ಮೈನಸ್ ಥೀಟಾ. ಒಂದು ಟೇಬಲ್ ತರ ಬರ್ಸ್ಬಿಡ್ತೀನಿ, ನಿಮ್ಗೊಂದು ಐಡಿಯಾ ಸಿಗುತ್ತೆ ನಾನು ಹೆಂಗ್ ವರ್ಕ್ ಮಾಡ್ತಿದ್ದೀನಿ ಇಲ್ಲಿ ಅಂತ. ಓಕೆ, ಸೊ ಒಂದು ಟೇಬಲ್ ತರ ಹಾಕೊಂಡ್ಬಿಡಿ. ಇಲ್ಲಿ ಆಂಗಲ್ ಬಾರ್ ರೇಷಿಯೋ ಅಂತ ಬರ್ಕೊಂಡ್ಬಿಡಿ. ಅಂದ್ರೆ ಸೈನ್ ಥೀಟಾ ಏನಾಗುತ್ತೆ ವ್ಯಾಲ್ಯೂ, ಕಾಸ್ ಥೀಟಾ ಏನಾಗುತ್ತೆ, ಟ್ಯಾನ್ ಥೀಟಾ ಏನಾಗುತ್ತೆ, ಕಾಟ್ ಥೀಟಾ ಏನಾಗುತ್ತೆ, ಸೈನು ಕಾಸು ಟ್ಯಾನು ಕಾಟು, ಸಿಕೆಂಡ್ ಥೀಟಾ ಏನಾಗುತ್ತೆ, ಕೊಸಿಕೆಂಡ್ ಥೀಟಾ ಏನಾಗುತ್ತೆ ಅಂತ ನಾವೀಗ ನೋಡ್ತಾ ಹೋಗೋಣ. ಪಕ್ಕಾ ಕಲ್ತಿರ್ಬೇಕು ರಾಜು. ಓಕೆ, ಇದು ನಾನು ಫಸ್ಟ್ 90 ಮೈನಸ್ ಥೀಟಾ ನೋಡ್ತೀನಿ, ನೆಕ್ಸ್ಟ್ ಇಲ್ಲಿ 90 ಪ್ಲಸ್ ಥೀಟಾ ನೋಡ್ತೀನಿ. ಓಕೆ, ಇಲ್ಲಿ 270 ಮೈನಸ್ ಥೀಟಾ ನೋಡ್ತೀನಿ, 270 ಪ್ಲಸ್ ಥೀಟಾ ನೋಡ್ತೀನಿ. ಓಕೆ, ಈಗ ನಾನು ನಿಮಗೆ ಕೇಳೋದು ಸಿಂಪಲ್ ಆಗಿ, ಮೈ ಕ್ವಶನ್ ಇಸ್ ವೆರಿ ಸಿಂಪಲ್ ಹಿಯರ್, ವೆರಿ ಸಿಂಪಲ್. ಯಾವ ಕ್ವಾಡ್ರೆಂಟ್ ಇದು? 90 ಮೈನಸ್ ಥೀಟಾ ಅನ್ನೋದು ಯಾವ ಕ್ವಾಡ್ರೆಂಟ್? ತಲೆಗೆ ಹೇಳಿ, ಯಾವ ಕ್ವಾಡ್ರೆಂಟ್ 90 ಮೈನಸ್ ಥೀಟಾ? ಇದು ಫಸ್ಟ್ ಕ್ವಾಡ್ರೆಂಟ್. 90 ಪ್ಲಸ್ ಥೀಟಾ ಯಾವ ಕ್ವಾಡ್ರೆಂಟ್? ಸೆಕೆಂಡ್ ಕ್ವಾಡ್ರೆಂಟ್. 270 ಮೈನಸ್ ಥೀಟಾ ಯಾವ ಕ್ವಾಡ್ರೆಂಟ್? 270 ಮೈನಸ್ ಥೀಟಾ ಥರ್ಡ್. 270 ಪ್ಲಸ್ ಥೀಟಾ ಫೋರ್ತ್ ಕ್ವಾಡ್ರೆಂಟ್. ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ ಅಲ್ಲಿ ನಾನು ಅಲೈಡ್ ಹೆಂಗ್ ವರ್ಕ್ ಆಗುತ್ತೆ 90 270 ಇದ್ದಾಗ ಅಂತ ಚೆಕ್ ಮಾಡ್ತಾ ಇದ್ದೀನಿ. ಆಮೇಲೆ ನಾನು 180 360 ಮತ್ತೆ ಇನ್ನೊಂದು ಟೇಬಲ್ ಹಾಕಿಸ್ತೀನಿ. ಓಕೆನಾ? ಈಗ ನಿಮ್ ತಲೆಗೆ ಬರಬೇಕು ಕರೆಕ್ಟ್ ಆಗಿ 90 ಮತ್ತೆ 270 ಎರಡೂ ಇದ್ರೆ ರೇಷಿಯೋ ಚೇಂಜ್ ಆಗುತ್ತಾ ಸೇಮ್ ಇರುತ್ತಾ? ಚೇಂಜ್ ಆಗುತ್ತೆ. ಓಕೆನಾ? ಚೇಂಜ್ ಆಗುತ್ತೆ ಅಂತಂದ್ರೆ ಈ ಎಲ್ಲಾದ್ರಲ್ಲೂ 90 90 270 270 ಇರೋದ್ರಿಂದ ಇಲ್ಲಿ ಸೈನ್ ಇದೆ ಅಂತಂದ್ರೆ ಇಲ್ಲೆಲ್ಲ ಏನ್ ಬರೀಬೇಕು ನಾನೀಗ? ಸೈನ್ ಇದೆ ಏನಾಗುತ್ತೆ? ಕಾಸ್ ಥೀಟಾ, ಕಾಸ್ ಥೀಟಾ, ಕಾಸ್ ಥೀಟಾ, ಕಾಸ್ ಥೀಟಾ. ಕಾಸ್ ಇದೇನಾಗ್ಬೇಕು ಹಂಗಾರಿಗೆ ಇಲ್ಲಿ? ಅಂದ್ರೆ ಇದೆಲ್ಲ ಈ ಟೇಬಲ್ ಏನ್ ಬಯಾಟ್ ಹೊಡೆಯಕ್ ಹೋಗ್ಬಿಡಿ, ನಾನು ಅವಾಗಲೇ ಹೇಳ್ಕೊಟ್ನಲ್ಲ ಆ ತರ ವರ್ಕ್ ಮಾಡ್ಕೊಂತ ಹೋಗಿ. ಬಟ್ ಸುಮ್ಮನೆ ನಿಮ್ಗೆ ಒಂದು ಯಾವ್ದೋ ಟ್ಯಾನ್ ಇದೆ ಏನಾಗಬೇಕು? ಕಾಟ್ ಆಗ್ಬೇಕು. ಕಾಟ್ ಥೀಟಾ, ಕಾಟ್ ಥೀಟಾ, ಕಾಟ್ ಥೀಟಾ, ಕಾಟ್ ಥೀಟಾ. ಕಾಟ್ ಇದೆ ಏನಾಗಬೇಕು? ಎಲ್ಲದರಲ್ಲೂ ಟ್ಯಾನ್ ಆಗ್ಬೇಕು. ಟ್ಯಾನ್ ಟ್ಯಾನ್ ಟ್ಯಾನ್. ನಾನಿನ್ನ ಸೈನ್ಸ್ ಹಾಕಿಲ್ಲ. ಸಿಕೆಂಟ್ ಇದ್ದಿದ್ದು ಕೊಸಿಕೆಂಟ್ ಆಗ್ಬೇಕು. ಕೊಸಿಕೆಂಟ್ 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 ಕೊಸಿಕೆಂಟ್. ಕೊಸಿಕೆಂಟ್ ಇದ್ದಿದ್ದು ಸಿಕೆಂಟ್ ಆಗ್ಬೇಕು. ಸಿಕೆಂಟ್ 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 ಸಿಕೆಂಟ್. ನಾವು ಟು ಡಿಟರ್ಮೈನ್ ಪ್ಲಸ್ ಆರ್ ಮೈನಸ್ ಅಲ್ಲಿ ನೋಡ್ಕೊಂತ ಹೋಗ್ಬೇಕು. ನೋಡು ರಾಜು, ಇದು ಯಾವ ಕ್ವಾಡ್ರೆಂಟ್? ಇದು ಫಸ್ಟ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಇಲ್ಲೆಲ್ಲ ಏನಿರ್ಬೇಕು? ಫಸ್ಟ್ ಕ್ವಾಡ್ರೆಂಟ್ ಅಲ್ಲಿ ಎಲ್ಲ ಸೈನ್ಸ್ ಏನಾಗಬೇಕು? ಸೈನು, ಕಾಸು, ಟ್ಯಾನು, ಕಾಟು, ಸೆಕೆಂಡ್, ಕೊಸೆಂಟ್ ಎಲ್ಲ ಏನು ಪಾಸಿಟಿವ್ ತಾನೆ? ಅಂದ್ರೆ ಪ್ಲಸ್ 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 ಪ್ಲಸ್. ಅದೇ ತರ 90 ಪ್ಲಸ್ ಥೀಟಾ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ನೀನು ನನಗೆ ಹೇಳು ಯಾವ ಪಾಸಿಟಿವ್? ಇದು ಸೈನು. ಈ ಸೈನು ಪಾಸಿಟಿವ್ ಹಾಕೋ. ಕೊಸಿಕೆಂಟ್ ಇಲ್ಲಿದೆ, ಕೊಸಿಕೆಂಟ್ ಪಾಸಿಟಿವ್ ಹಾಕೋ. ಇನ್ನು ಉಳಿದ 4 ಏನಾಗ್ತವೆ?
ಆಮೇಲೆ ಸರ್ ಸೈನ್ ಇಲ್ಲಿದೆಯಲ್ಲ ಸರ್, ಇಲ್ಲಿ ಕೊಸೆಕೆಂಟ್ ಇದೆಯಲ್ಲ ಸರ್, ಅದನ್ನೆಲ್ಲ ನೋಡ್ಬೇಕಾಗಿರೋದು, ಕ್ವಶನ್ ಇರೋದು ನೋಡ್ಬೇಕು. ಈ ರೇಷಿಯೋಗಳು ಅಲೈಡ್ಗಳು ಆಗ್ತಿರೋದು ಇದು. ಇದರರ್ಥ ಸೈನ್ ಆಫ್ 90 ಮೈನಸ್ ಥೀಟಾ, ಸೈನ್ ಆಫ್ 90 ಮೈನಸ್ ಥೀಟಾ ಪ್ಲಸ್ ಕಾಸ್ ಥೀಟಾ, ಕಾಸ್ ಆಫ್ 90 ಮೈನಸ್ ಥೀಟಾ ಪ್ಲಸ್ ಸೈನ್ ಥೀಟಾ, ಹಿಂಗ್ ನೋಡೋದು. ಸೈನ್ ಆಫ್ 90 ಪ್ಲಸ್ ಥೀಟಾ ಪ್ಲಸ್ ಕಾಸ್ ಥೀಟಾ, ಹಿಂಗೆ. ಇಲ್ಲಿ ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಯಾವ ಪಾಸಿಟಿವ್? ಟ್ಯಾನು ಕಾಟು, ಅಂದ್ರೆ ಟ್ಯಾನು ಮತ್ತೆ ಕಾಟು, ಕರೆಕ್ಟಾ? ಕರೆಕ್ಟಾ ರಾಂಗ? ಇದು ಟ್ಯಾನು, ಇದು ಕಾಟು, ಕರೆಕ್ಟ್ ಆಗಿದೆ. ಇನ್ನು ಉಳಿದಿರೋವೆಲ್ಲ ಏನಾಗ್ತವೆ? ನೆಗೆಟಿವ್. ನೋಡೋ, ಟ್ಯಾನ್ ಪಾಸಿಟಿವ್ ಹಾಕಿದೀನಿ, ಕಾಟ್ ಪಾಸಿಟಿವ್ ಹಾಕಿದೀನಿ, ಇನ್ನು ಉಳಿದವೆಲ್ಲ ನೆಗೆಟಿವ್. 270 ಪ್ಲಸ್ ಥೀಟಾ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಯಾವ ಪಾಸಿಟಿವ್ ಯಾವ್ದು ನೆಗೆಟಿವ್? ಕಾಸು ಸಿಕೆಂಟು ಪಾಸಿಟಿವ್, ಕಾಸು ಸಿಕೆಂಟು ಪಾಸಿಟಿವ್, ಕರೆಕ್ಟಾ? ನಂಬರ್ದು ಕಾಸು ಸಿಕೆಂಟು ಅಂತ ಇಲ್ಲಿ ನೋಡಂಗಿಲ್ಲ ನೀನು ನೋಡ್ಬೇಕಾಗಿರೋದು ಕ್ವಶನ್ ಅಂತಂದ್ರೆ ಇಲ್ಲಿರೋದು ಕಾಸು ಸಿಕೆಂಟ್ ಇಲ್ಲಿದೆ ನೋಡು. ಕಾಸ್ ನ್ಯಾರಕ್ಕೆ ಪ್ಲಸ್ ಹಾಕ್ಬೇಕು, ಇಲ್ಲಿ ಪ್ಲಸ್ ಹಾಕ್ಬೇಕು. ಸಿಕೆಂಟ್ ಇಲ್ಲಿದೆ ಸಿಕೆಂಟ್ ನ್ಯಾರಕ್ಕೆ ಪ್ಲಸ್ ಹಾಕ್ಬೇಕು. ಉಳಿದಿರೋಕ್ ನೆಗೆಟಿವ್ ಹಾಕೊಂಡು ಹೋಗ್ಬೇಕು. ಮೈನಸ್ 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 ಮೈನಸ್, ಹಿಂಗೆ. ಸೊ ಈ ತರ ನೀವು ಡಿಟರ್ಮೈನ್ ಮಾಡ್ಕೊಂತ ಹೋಗ್ಬೋದು. ಈ ಟೇಬಲ್ ತರ ನೆನ್ಪಿಟ್ಕೊಳ್ಳಿ, ಇಲ್ಲ ಅಂತಾನೆ ನಾನು ಅವಾಗಲೇ ಮಾಡಿದ್ನಲ್ಲ ಅದೇ ತರ ಆದ್ರೂ ಹೇಳಿದ್ರೆ ನಿಮ್ಗೆ ಈಸಿ. ನೆಕ್ಸ್ಟ್ ಇನ್ನೊಂದು ಅಲೈಡ್ ಆಂಗಲ್ಸ್ ಆಫ್ ಯಾವ್ದಾದ್ರು ನೋಡೋಣ ಈಗ. 180 ಪ್ಲಸ್ ಆರ್ ಮೈನಸ್ ಥೀಟಾ ಅಂಡ್ 360 ಪ್ಲಸ್ ಆರ್ ಮೈನಸ್ ಥೀಟಾ ಅಂತ ನೋಡೋಣ. ಇದಕ್ಕೆ ಅಲೈಡ್ಸ್ ಹೆಂಗ್ ವರ್ಕ್ ಆಗುತ್ತೆ ಅಂತ. ಇಲ್ಲಿ ರೇಷಿಯೋ ಸೇಮ್ ಆಗ್ಬೇಕು, ಆಬ್ವಿಯಸ್ಲಿ ನಿಮಗೆ ಗೊತ್ತಿದೆ. ಸೊ ಇಲ್ಲಿ ಆಂಗಲ್ಸ್ ಬಾರ್ ರೇಷಿಯೋ ಒಂದು ಟೇಬಲ್ ಹಾಕೊಂಡ್ಬಿಡಿ. ಇಲ್ಲಿ ಫಸ್ಟ್ ಸೈನ್ ಆಗುತ್ತೆ, ಆಮೇಲೆ ಕಾಸ್ ಬರುತ್ತೆ, ಆಮೇಲೆ ಟ್ಯಾನ್ ಬರುತ್ತೆ, ಆಮೇಲೆ ಕಾಟ್ ಬರುತ್ತೆ, ಆಮೇಲೆ ಸಿಕೆಂಟ್ ಬರುತ್ತೆ, ಅದಾದ್ಮೇಲೆ ಕೋಸಿಕೆಂಟ್ ಬರುತ್ತೆ. ನೆಕ್ಸ್ಟ್ ಮ್ಯೂಟ್ ಮಾಡಪ್ಪ. ಇಲ್ಲೇನ್ ಬರುತ್ತೆ ನಾನೀಗ 180 ಮೈನಸ್ ಥೀಟಾ ಏನಾಗುತ್ತೆ ಅಂತ ನೋಡ್ತೀನಿ. ಫಸ್ಟ್ ನಾನು 180 ಮೈನಸ್ ಥೀಟಾ ಅಥವಾ 360 ಪ್ಲಸ್ ಥೀಟಾ ಹಂಗಾದ್ರೂ ಮಾಡ್ಕೊಂತ ಹೋಗಿ, ನಿಮ್ಗೆ ಹೆಂಗ್ ಬೇಕೋ ಹಂಗೆ, ತೊಂದರೆ ಏನಿಲ್ಲ. ಓಕೆನಾ? ಇಲ್ಲ ಕ್ವಾಡ್ರೆಂಟ್ ವೈಸ್ ಹೋಗ್ತೀನಿ ಅಂದ್ರೆ ಕ್ವಾಡ್ರೆಂಟ್ ವೈಸ್ ಹೋಗಿ, ನಾನು ಇಲ್ಲಿ ಹೆಂಗ್ ಬರ್ಕೊಂಡಿದ್ದೀನಿ ಹಂಗೆ ಹೋಗ್ತೀನಿ. 180 ಪ್ಲಸ್ ಥೀಟಾ ಒಂದು, ನೆಕ್ಸ್ಟ್ 360 ಮೈನಸ್ ಥೀಟಾ ಒಂದು, ಇನ್ನೊಂದು 360 ಪ್ಲಸ್ ಥೀಟಾ ಇನ್ನೊಂದು. ಓಕೆ, ಸೊ ನನಗೆ ನಿಮ್ಮಿಂದ ಬೇಕಾಗಿರೋದು ಏನಪ್ಪಾ ಅಂತ ಅಂದ್ರೆ 180 ಮೈನಸ್ ಥೀಟಾ ಯಾವ ಕ್ವಾಡ್ರೆಂಟ್? ಫಸ್ಟ್ ಬರೋದಿಲ್ಲ ಇಲ್ಲಿ. 180 ಮೈನಸ್ ಥೀಟಾ ಬಂದ್ಬಿಟ್ಟು ಸೆಕೆಂಡ್ ಕ್ವಾಡ್ರೆಂಟ್. ಇದು ಫಸ್ಟ್ ಬರುತ್ತೆ ಆಕ್ಚುಲಿ. ಹೆಂಗಾದ್ರೆ ಬರ್ಕೋ, ನಿಮಗೆ ಕ್ವಾಡ್ರೆಂಟ್ ಬಗ್ಗೆ ಐಡಿಯಾ ಇರ್ಬೇಕು ಅಷ್ಟೇ. ಅದೇ ಫಸ್ಟ್ ಬರೀಬೇಕು, ಇದೇ ಫಸ್ಟ್ ಬರೀಬೇಕು ಅಂತ ಏನು ರೂಲ್ಸ್ ಇಲ್ಲ ಎಲ್ಲೂ. ಓಕೆ, 180 ಪ್ಲಸ್ ಥೀಟಾ ಯಾವ ಕ್ವಾಡ್ರೆಂಟ್? ಥರ್ಡ್ ಕ್ವಾಡ್ರೆಂಟ್. 360 ಮೈನಸ್ ಥೀಟಾ, 360 ಮೈನಸ್ ಥೀಟಾ ಅಂದ್ರೆ ಈ ಕಡೆ ಬರುತ್ತೆ, ಫೋರ್ತ್ ಕ್ವಾಡ್ರೆಂಟ್. ಇದೆಷ್ಟಾಗುತ್ತೆ? ಇದು 360 ಪ್ಲಸ್ ಅಂತ ಅಂದ್ರೆ ಮತ್ತೆ 0 ಇಂದ ಮತ್ತೆ ಮೇಲೆ ಯಾವ ಕ್ವಾಡ್ರೆಂಟ್ ಇದು? ಫಸ್ಟ್ ಕ್ವಾಡ್ರೆಂಟ್. ಓಕೆ, ಸೆಕೆಂಡ್, ಥರ್ಡ್, ಫೋರ್ತ್, ಫಸ್ಟ್ ಹಂಗಿದೆ. ಈಗ ನನಗೆ ನೀವು ಹೇಳಿ ಹೆಂಗ್ ವರ್ಕ್ ಆಗುತ್ತಿದ್ದು ಅಂತ. ಓಕೆ, ಈಗ ನಾನು ಕೇಳ್ತಾ ಇರೋದು 180 ಮತ್ತೆ ಇಲ್ಲೆಲ್ಲಾನು ಕೂಡ 180 ಮತ್ತೆ 360 ಇದೆ. 180 ಮತ್ತೆ 360 ಇದ್ರೆ ಸೇಮ್ ಅಂತ ಹೇಳಿ ಅಂತಾನೆ ರೇಷಿಯೋ. ಸೇಮ್ ಅಂತ ಅಂದ್ರೆ ಇಲ್ಲೆಲ್ಲಾ ಕಡೆ ನಾನೇನ್ ಬರಿಬೇಕು? ಇಲ್ಲಿ ಸೈನ್ ಥೀಟಾ ಸೈನ್ ಥೀಟಾ ಸೈನ್ ಥೀಟಾ ಸೈನ್ ಥೀಟಾ. ಯಾಕಂದ್ರೆ ಇಲ್ಲಿ ಸೈನ್ ಇದೆ ಅಂತಂದ್ರೆ ಎಲ್ಲವೂ ಸೈನೇ ಬರ್ತವೆ.
ಕಾಸ್ ಇದೆ ಅಂತ ಅಂದ್ರೆ ಎಲ್ಲ ಕಾಸೆ ಬರ್ತವೆ, ಎಲ್ಲ ಕ್ವಾಡ್ರೆಂಟ್ ಅಲ್ಲೂ ಕಾಸೆ ಬರ್ತವೆ. ಯು ಟೇಕ್ ಎನಿ ಕ್ವಾಡ್ರೆಂಟ್ ಕಾಸ್. ಟ್ಯಾನ್ ಇದ್ರೆ ಟ್ಯಾನ್ ಬರುತ್ತೆ, ಎಲ್ಲ ಟ್ಯಾನ್ ಬರ್ತವೆ, ಟ್ಯಾನ್ ಥೀಟಾ ಟ್ಯಾನ್ ಥೀಟಾ ಟ್ಯಾನ್ ಥೀಟಾ ಟ್ಯಾನ್ ಥೀಟಾ ಅಂತ. ಕಾಟ್ ಇದ್ರೆ ಕಾಟ್ ಥೀಟಾ ಕಾಟ್ ಥೀಟಾ ಕಾಟ್ ಥೀಟಾ ಕಾಟ್ ಥೀಟಾ, ಎಲ್ಲ ಕಾಟ್ ಥೀಟಾ ಕಾಟ್ ಥೀಟಾ. ಸಿಕೆಂಟ್ ಇದ್ರೆ ಸಿಕೆಂಟ್ ಥೀಟಾ ಸಿಕೆಂಟ್ ಥೀಟಾ ಸಿಕೆಂಟ್, ಅಲ್ಲಿ ರೇಷಿಯೋ ಚೇಂಜ್ ಆಗಿತ್ತು, ಇಲ್ಲಿ ರೇಷಿಯೋ ರಿಮೈನ್ ಸೇಮ್, ಕನ್ಫ್ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಕೊಸಿಕೆಂಟ್ ಥೀಟಾ, ಈ ಟೇಬಲ್ ಸುಮ್ಮನೆ ಬರ್ಸ್ತಾ ಇರೋದು ನಿಮ್ಗೆ ಗೊತ್ತಾಗ್ಲಿ ಅಂತ ಕೊಸಿಕೆಂಟ್ ಥೀಟಾ ಹಿಂಗೆ ಬರಿಬೇಕಂತ ಅನ್ಸ. ಈಗ ಪಾಸಿಟಿವ್ ನೆಗೆಟಿವ್ ಬಗ್ಗೆ ಮಾತಾಡ್ತಾ ಹೋಗೋಣ. ರಾಜು, ನಾನು ಇಲ್ಲಿಂದ ಬರ್ತೀನಿ ಫಸ್ಟ್ ಇಂದ. 360 ಪ್ಲಸ್ ಥೀಟಾ ಅಂದ್ರೆ ಫಸ್ಟ್ ಕ್ವಾಡ್ರೆಂಟ್, 360 ಗಿಂತ ಮ್ಯಾಕಡೆ ಹೋಗ್ತಿದ್ರೆ ಮತ್ತೆ ಅಂದ್ರೆ ಎರಡನೇ ರೆವಲ್ಯೂಷನ್ ಹೋಗ್ತಾ ಇದೆ ಅಂತ. ಇದು ಫಸ್ಟ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟ್ ನಲ್ಲಿ ಏನಂತ ಹೇಳಿದೀನಿ, ಎಲ್ಲಾ ರೇಷಿಯೋಸ್ ಏನು ಪಾಸಿಟಿವ್. ಕ್ಲಾರಿಟಿ ಸಿಗ್ತಾ? ಸೆಕೆಂಡ್ ಕ್ವಾಡ್ರೆಂಟ್ ಬರ್ತೀನಿ. ಈಗ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಯಾವ ಪಾಸಿಟಿವ್ ಅಂತ ಹೇಳಿದೀನಿ, ಯಾವ ಪಾಸಿಟಿವ್? ಸೆಕೆಂಡ್ ಅಲ್ಲಿ ಇಲ್ಲಿ ಸೆಕೆಂಡ್ ಅಲ್ಲಿ ನೋಡಿ, ಸೈನು ಮತ್ತೆ ಕೊಸೆಕೆಂಟು, ಸೈನು ಮತ್ತೆ ಕೊಸೆಕೆಂಟು ನೋಡು, ಸೈನು ಮತ್ತೆ ಇಲ್ಲಿ ಕೊಸೆಕೆಂಟು ಇವೆರಡು ಪಾಸಿಟಿವ್ ಹಾಕ್ಬಿಡ್ಬೇಕು, ಉಳಿದವೆಲ್ಲ ನೆಗೆಟಿವ್ 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 ನೆಗೆಟಿವ್. ಥರ್ಡ್ ಅಲ್ಲಿ ಯಾವ್ಯಾವ ಪಾಸಿಟಿವ್? ಥರ್ಡ್ ಅಲ್ಲಿ ಟ್ಯಾನು ಕಾಟು ಪಾಸಿಟಿವ್, ಉಳಿದಿರೋವೆಲ್ಲವು ನೆಗೆಟಿವ್. ನೆಕ್ಸ್ಟ್ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಯಾವ್ದು ಪಾಸಿಟಿವ್ ಯಾವ್ದು ನೆಗೆಟಿವ್? ಫೋರ್ತ್ ಅಲ್ಲಿ ಫೋರ್ತ್ ಕಾಸು ಸೀಕೆಂಟ್ ಅವೆರಡಕ್ಕೂ ಪ್ಲಸ್ ಆಗ್ಬಿಡ್ಬೇಕು, ಇನ್ನಿದ್ದವಕ್ಕೆಲ್ಲ ಮೈನಸ್ 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 ಮೈನಸ್. ಸೊ ಇಷ್ಟೇ ಕಂಡ್ರೋ, ಇನ್ನೇನಿಲ್ಲ, ಎಲ್ಲದು ಕ್ವಾಡ್ರೆಂಟ್ಗಳನ್ನ ಬರ್ದಿದ್ದೀರಿ. ಸೊ ಇಷ್ಟೆಲ್ಲ ಗೊತ್ತಾಯ್ತು ಅಂತ ಅಂದ್ರೆ ನಾನು ಆಕ್ಚುಯಲ್ ಕ್ವಶನ್ಗೆ ಜಂಪ್ ಆಗ್ತೀನಿ. ಈಗ ಇಷ್ಟನ್ನೆಲ್ಲ ಮಾಡಿದ್ವಲ್ಲ ಸರ್, ಏನ್ ಅನುಕೂಲ ಸರ್ ಇಷ್ಟನ್ನೆಲ್ಲ ಮಾಡಿ? ಏನೇನೋ ಕಲ್ತ್ವಿ, ಆಯ್ತಪ್ಪ ಕಲ್ತ್ಬಿಟ್ವಿ, ಏನ್ ಮಾಡ್ತಿದ್ವಿ ಅಂತ ಅಂದ್ರೆ, ಯೂಶುವಲಿ ನಿಮ್ಮ ಟ್ರಿಗ್ನೋಮೆಟ್ರಿಕ್ ಟೇಬಲ್ ಏನಿತ್ತು ಆ ಟೇಬಲ್ಲು 0 ಇಂದ 90 ವರೆಗೂ ಮಾತ್ರ ಇದೆ, ಹೌದಲ್ವಾ? 0, 30 ಡಿಗ್ರಿ, 45 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಇಷ್ಟು ಮಾತ್ರ ಕಲ್ತಿದ್ದೀರಾ. ಅದರಿಂದ ಆಚೆಗೆ ಏನೇನ್ ವ್ಯಾಲ್ಯೂ ಬರುತ್ತೆ ಅದೆಲ್ಲ ನಿಮಗೆ ಗೊತ್ತೇ ಇಲ್ಲ. ಅಂದ್ರೆ ನೀವು ಬರೀ ಆಟ ಆಡಿರೋದು ಬರೀ ಫಸ್ಟ್ ಕ್ವಾಡ್ರೆಂಟ್ ನಲ್ಲಿ ಮಾತ್ರ ಕಲ್ತಿದ್ದೀರಾ, ಆಟ ಆಡಿದ್ದೀರಾ, ಓಕೆನಾ? ಹೌದ್ ತಾನೆ? 0 ಇಂದ 90 ಅಂದ್ರೆ ಎಲ್ಲಿವರೆಗೂ ಯಾವ ಕ್ವಾಡ್ರೆಂಟ್ ಅದು? ಫಸ್ಟ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟ್ ನಲ್ಲಿ ಬರುವಂತಹ ಸ್ಟ್ಯಾಂಡರ್ಡ್ ಫಾರ್ಮುಲಾಸ್ ಎಲ್ಲ ಗೊತ್ತಿದೆ ನಿಮ್ಗೆ. ಸೆಕೆಂಡ್ ಕ್ವಾಡ್ರೆಂಟ್ಗೆ ಯು ಹ್ಯಾವ್ ನಾಟ್ ಎಟ್ ಎಂಟರ್ಡ್, ಎಂಟ್ರಿನೇ ಕೊಟ್ಟಿಲ್ಲ ಇನ್ನು ಸೆಕೆಂಡ್ ಕ್ವಾಡ್ರೆಂಟ್ಗೆ. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ನಾನೇನಾದ್ರೂ ಈಗ ಕಾಸ್ ಆಫ್ 150 ಡಿಗ್ರಿನೋ ಯಾವ್ದೋ ಒಂದು ವ್ಯಾಲ್ಯೂ ಕೇಳಿದ್ಬಿಟ್ರೆ ಅವ ನಿಮ್ಗೆ ಹೇಳಕ್ ಗೊತ್ತಾಗಲ್ಲ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಈ ಅಲೈಡ್ ಆಂಗಲ್ಸ್ ಗಳನ್ನ ಕರ್ಕೊಂಡ್ ಬರ್ಬೇಕಾಗತ್ತೆ. ಅದು ಹೆಂಗೆ ಕರ್ಕೊಂಡ್ ಬರೋದು, ಯಾವ ತರ ಮಾಡೋದು, ಅದು ಹೆಂಗ್ ವರ್ಕ್ ಆಗುತ್ತೆ ಈಗ ನೋಡ್ತಾ ಹೋಗೋಣ, ಓಕೆನಾ? ಲೆಟ್ಸ್ ಗೆಟ್ ಇನ್ ಟು ದಿಸ್. ಓಕೆ, ಸೊ ನಿಮ್ಗೆ ಇದ್ರ ಮೇಲೆ ಕ್ವಶನ್ 100% 100ಕ್ಕೆ 100 ನಿಮ್ಮ ಮೇಲೆ ಆಣೆ ಬಂದೇ ಬರುತ್ತೆ. ಇನ್ನೇನು ಹೆಂಗ್ ಹೇಳ್ಬೇಕು, ನನ್ನ ಮೇಲೆ ಆಣೆ ಇಟ್ಕೊಳ್ಳಲ್ಲಪ್ಪ ಸ್ವಾಮಿ ದೇವ್ರೆ, ನನ್ಗಿನ್ನ ಏನೂ ಆಗಿಲ್ಲ, ನಿಮ್ಮ ಮೇಲೆ ಆಣೆ ಬಂದೇ ಬರುತ್ತೆ ಇದ್ರ ಮೇಲೆ ಕ್ವಶನ್. ಒಂದು ಕ್ವಶನ್ ಫಿಕ್ಸ್, ಓಕೆ? ಬರ್ಕೊಂಬಿಡಿ. ಫೈಂಡ್ ದ ವ್ಯಾಲ್ಯೂ ಆಫ್ ದಿ ಫಾಲೋಯಿಂಗ್. ಫೈಂಡ್ ದ ವ್ಯಾಲ್ಯೂ ಆಫ್ ದ ಫಾಲೋಯಿಂಗ್. ಫೈಂಡ್ ದ ವ್ಯಾಲ್ಯೂ ಆಫ್ ದ ಫಾಲೋಯಿಂಗ್. ಈಗ ವ್ಯಾಲ್ಯೂಸ್ ನ ಕೊಡ್ತಾ ಹೋಗ್ತೀರಿ, ಅಕಾರ್ಡಿಂಗ್ಲಿ ನೀವು ಮಾಡ್ತಾ ಹೋಗ್ಬೇಕಾಗತ್ತೆ. ಕ್ಲಿಯರಾ? ಕ್ವಶನ್ ಆನ್ಸರ್ ಕರೆಕ್ಟಾಗಿ ಕಲಿಬೇಕು. ಇದನ್ನ
ಇದನ್ನ ಕಲ್ತ್ರೆ ಆಲ್ಮೋಸ್ಟ್ ಟ್ರಿಗ್ನಾಮೆಟ್ರಿ ಮುಗ್ದಂಗೆ. ಇನ್ನು ಮಿಕ್ಕಿರೋ ಟಾಪಿಕ್ ಇಷ್ಟ ತಲೆ ತಿನ್ನಲ್ಲ ನಿಮ್ಗೆ. ಓಕೆನಾ, ಇದೊಂದೇ ಟಾಪಿಕ್ ನಿಮ್ಗೆ ಜಾಸ್ತಿ ಟೈಮ್ ಹಿಡಿಯೋದು, ನೋಡ್ಕೊಂತ ಹೋಗಿ. ನಿಮಗೆ ನಾನೇನಾದ್ರು ಹಿಂಗ್ ಕೊಟ್ಬಿಟ್ರೆ ಸೈನ್ ಆಫ್ 150 ಡಿಗ್ರಿ ವ್ಯಾಲ್ಯೂ ಏನಾದ್ರು ಫೈಂಡ್ ಔಟ್ ಮಾಡಪ್ಪ ಅಂತ ಕೇಳಿದ್ರೆ ನೀವ್ ಹೆಂಗ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಕರೆಕ್ಟ್ ನೋಡ್ಕೊಂಬಿಡಿ. ಸೈನ್ 150 ಡಿಗ್ರಿ ವ್ಯಾಲ್ಯೂ ಹೇಳ್ಬೇಕಂತ ಅಂದ್ರೆ ನೀವ್ ಹೆಂಗ್ ಆನ್ಸರ್ ಮಾಡ್ಬೇಕಪ್ಪ ಅಂತ ಅಂದ್ರೆ, ನೀವು ಇಲ್ಲಿ ಆಂಗಲ್ ಕೊಟ್ಟಿದ್ದಾನಲ್ಲಪ್ಪ 150 ಡಿಗ್ರಿ, ನಿಂಗ್ ತಲೆಗೆ ಬಂದ್ಬಿಡ್ಬೇಕು 150 ಡಿಗ್ರಿ ಯಾವ ಕ್ವಾಡ್ರೆಂಟ್ ಅಲ್ಲಪ್ಪ ಬರುತ್ತೆ, ಯಾವ ಕ್ವಾಡ್ರೆಂಟು? ತಲೆಗೆ ಬಂತು, ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಇದೆ, 150 ಡಿಗ್ರಿ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಇದೆ ಅಂತ ಗೊತ್ತಾಯ್ತು. ಈಗ ಈ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಇರೋದನ್ನ ನೀನೇನ್ ಮಾಡ್ಕೋಬೇಕು ಅಂದ್ರೆ ಅಲೈಡ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕು. ಅಲೈಡ್ ಅಲ್ಲಿ ಅಂತ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ನಿಮ್ ತಲೆಗೆ ಬರ್ಬೇಕು. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿಂದ ಇಲ್ಲಿಗೆ 90 ಇಂದ ಎಲ್ಲಿವರೆಗೂ ಇತ್ತಾನೆ ಸೆಕೆಂಡ್ ಕ್ವಾಡ್ರೆಂಟ್. 90 ಇಂದ 180 ಒಳಗಡೆ ಇರೋದೆ ಆ ವ್ಯಾಲ್ಯೂ ಸೆಕೆಂಡ್ ಕ್ವಾಡ್ರೆಂಟ್ ಇದು. ಈಗ ಇವೆರಡರಲ್ಲೂ ಅಲೈಡ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಬೇಕು ಅಂದ್ರೆ ಇದನ್ನ ಈ 150 ಡಿಗ್ರಿನ ಈ ತರ ಎಕ್ಸ್ಪ್ರೆಸ್ ಮಾಡ್ಬೋದು ನೋಡಿ. ಈ ತರ ಬರೀಬೋದ ನಾನು, ಸೈನ್ ಆಫ್ 90 ಪ್ಲಸ್ 90ಗೆ ಎಷ್ಟನ್ನ ಆಡ್ ಮಾಡಿದ್ರೆ 150 ಬರುತ್ತೆ, ಎಷ್ಟನ್ನ ಆಡ್ ಮಾಡಿದ್ರೆ 150 ಬರುತ್ತೆ. ಹಿಂಗ್ ಬರ್ಕೋಬೇಕು ನೋಡು, 90 ಪ್ಲಸ್ 60 ಡಿಗ್ರಿ ಅಂತ ಬರ್ಕೋಬೇಕು. ಓಕೆ, ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ ಈಗ ನಮ್ಗೆ ಅಲೈಡ್ ಫಾರ್ಮುಲಾ ಇದೆಯಲ್ಲ ಆ ತರ ಅಪ್ಲೈ ಮಾಡ್ಬೇಕು. 90 ಇದ್ರೆ ಏನ್ ಮಾಡ್ಬೇಕಪ್ಪ, ಚೇಂಜಾ ಸೇಮಾ? ಚೇಂಜ್. ಸೈನ್ ಇದ್ರೆ ಏನ್ ಮಾಡ್ಬೇಕು, ಸೈನ್ ಇದ್ರೆ ಕಾಸ್ ಮಾಡ್ಬೇಕು, ಅಂದ್ರೆ ಕಾಸ್ ತೀಟಾ. ತೀಟಾ ಅಂದ್ರೆ ಇದಲ್ವಾ, ಇದು ನಮ್ಮ ತೀಟಾ ಅಲ್ವಾ, ಇದೇ ನಮ್ಮ ತೀಟಾ ತರ. ಅಂದ್ರೆ ತೀಟಾ ಜಾಗದಲ್ಲಿ ಏನ್ ಬರಿಬೇಕು ನಾನೀಗ 60 ಬರಿಬೇಕು. ಈಗ ಇದು ಪ್ಲಸ್ ಮೈನಸ್ ಅಂತ ಚೆಕ್ ಮಾಡ್ಬೇಕು. ಈಗ ಇದು ಪ್ಲಸ್ ಮೈನಸ್ ಅಂತ ಚೆಕ್ ಮಾಡ್ಬೇಕಂದ್ರೆ ಯಾವ ಕ್ವಾಡ್ರೆಂಟ್ ಅಂತ ನೋಡ್ಬೇಕು. ಆಬ್ವಿಯಸ್ಲಿ ನಿಮ್ಗೆ ಯಾವ ಕ್ವಾಡ್ರೆಂಟ್ ಅಂತ ಹೋಯ್ತು, ಇದು ಸೆಕೆಂಡ್ ಕ್ವಾಡ್ರೆಂಟ್ ಅಲ್ವಾ. ಸೆಕೆಂಡ್ ಕ್ವಾಡ್ರೆಂಟ್ ನಲ್ಲಿ ಸೈನ್ ಏನಾಗುತ್ತೆ, ಪ್ಲಸ್ ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು ಕಾಸ್ 60 ಡಿಗ್ರಿ ವ್ಯಾಲ್ಯೂ ಗೊತ್ತಾನೆ, ಫಾರ್ಮುಲಾ ಬಹ್ಯಾಟ್ ಮಾಡಿರ್ಬೇಕು. ಆ ಟೇಬಲ್ ಕಣ್ ಮುಚ್ಚಿದ ತಕ್ಷಣ ಬಂದ್ಬಿಡ್ಬೇಕು ಹಂಗೇನೆ. ಇಷ್ಟ ದಿವಸ ಬೇರೆದ್ ಗೊತ್ತಿತ್ತು, ಕಣ್ ಮುಚ್ಚಿದ ತಕ್ಷಣ. ಇವಾಗ ಇನ್ ಮುಂದೆ ಟೇಬಲ್ ಬರ್ಬೇಕು, ಟ್ರಿಗ್ನಾಮೆಟ್ರಿಕ್ ಟೇಬಲ್ ಮೇಲೆ ಲವ್ ಆಗ್ಬೇಕು ನಿಮ್ಗೆ. ಓಕೆನಾ, ಅವತ್ತು ನೀವು ಟ್ರಿಗ್ನಾಮೆಟ್ರಿಕ್ ಕಲ್ತಂಗೆ. ಹೇಳು, ಕಾಸ್ 60 ಡಿಗ್ರಿ ವ್ಯಾಲ್ಯೂ ಎಷ್ಟು? ಕಾಸ್ 60 ಎಷ್ಟು? 1/2 ಇಷ್ಟೇ. ಅಂದ್ರೆ ಸೈನ್ 150 ಡಿಗ್ರಿ ವ್ಯಾಲ್ಯೂ ಬಂದ್ಬಿಟ್ಟು 1/2 ಅಂತ ಹೇಳ್ತೀವಿ. ಓಕೆ, ಸೊ ದಿಸ್ ಇಸ್ ದ ಥಿಂಗ್. ಸರ್ ಇದನ್ನ ಹಿಂಗೆ ಮಾಡ್ಬೇಕಾ ಸರ್, ಬೇರೆ ತರ ಮಾಡ್ತೀನಿ ಸರ್ ನಾನು, ಅಥವಾ ನಾನು ಇದನ್ನ ಬೇರೆ ತರ ಎಕ್ಸ್ಪ್ರೆಸ್ ಕೂಡ ಮಾಡಬಹುದು. 90 ಪ್ಲಸ್ ಅಂತಾನೆ ಮಾಡ್ಬೋದು. ಇಲ್ಲ ಸರ್ ನಾನು 180 ಮೈನಸ್ ಅಂತ ಮಾಡ್ತೀನಿ ಸರ್, ಮಾಡ್ಬೋದು. ನೋಡಿ, ಈಗ ಇದನ್ನೇ ನಾನು ಏನಂತ ಬರಿತೀನಿ, ಸೈನ್ ಆಫ್ 150 ಡಿಗ್ರಿ ನಾನು ಹಿಂಗ್ ಬರಿಬೋದಾ, 180 ಮೈನಸ್ ಅಂತ ಬರಿಬೋದಲ್ವಾ. 180 ನಲ್ಲಿ ಎಷ್ಟನ್ನ ಕಳೆದ್ರೆ 150 ಬರುತ್ತೆ, ಮೈನಸ್ ಮಾಡಿದ್ರೆ 30 ಡಿಗ್ರಿ. ಅಂದ್ರೆ 150 ನ ಇವೆರಡು ಅಲೈಡ್ ಅಲ್ಲಿ ಬರ್ಕೋಬೇಕು ನೀನೀಗ. ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಅಂದ್ರೆ 90 ಮತ್ತೆ 180 ಮಧ್ಯೆ ಇರುತ್ತೆ. ಇಲ್ಲ ನೀನು ಆಂಗಲ್ ನ ನೀನು 90 ಪ್ಲಸ್ ಅಂತನಾದ್ರೂ ಬರ್ಕೋ, ಇಲ್ಲಾಂದ್ರೆ 180 ಮೈನಸ್ ಅಂತನಾದ್ರೂ ಬರ್ಕೋ, ನೋಡ್ಕೊಂಡು ಬರ್ಕೊಂತ ಹೋಗ್ಬೇಕು ನೀನೀಗ. 180 ನಲ್ಲಿ 30 ಹೋದ್ರೆ 150 ಬರುತ್ತೆ, ಎಸ್ ಎಕ್ಸ್ಪ್ರೆಸ್ ಮಾಡ್ಬೋದು. 180 ಅಂದ್ರೆ ಸೇಮಾ ಚೇಂಜಾ? ಸೇಮ್ 180. ಮತ್ತೆ ಹೇಳ್ತಿದೀನಿ, ಚೇಂಜ್ ಅಂದ್ರೆ ಯಾವಾಗ ಯಾವಾಗ ಹೇಳೋ, 90 ಮತ್ತೆ 270 ಇದ್ದಾಗ ರೇಷಿಯೋನ ಚೇಂಜ್ ಮಾಡ್ಬೇಕು. ಓಕೆ, 180 ಅಂಡ್ 360 ಇದ್ದಾಗ ಸೇಮ್ ಬರ್ಕೋಬೇಕು. ಓಕೆ, ಇದು ಈಗ ಇದಕ್ಕೆ ಏನ್ ಬರೀಬೇಕು ನಾನು ಇಲ್ಲಿ, ಸೈನ್ 30 ಡಿಗ್ರಿನೇ ಬರೀಬೇಕು. ಇದು ತೀಟಾ ತರ, ದಿಸ್ ಇಸ್ ಜಸ್ಟ್ ಲೈಕ್ ತೀಟಾ. ಈಗ ಪ್ಲಸ್ ಮೈನಸ್ ಯಾವ ಕ್ವಾಡ್ರೆಂಟ್ ಇದು? ಆಬ್ವಿಯಸ್ಲಿ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೈನ್ ಏನಾಗುತ್ತೆ, ಆಬ್ವಿಯಸ್ಲಿ ಪಾಸಿಟಿವ್ ಆಗುತ್ತೆ. ಸೊ ಏನಾಗುತ್ತೆ ಈಗ, ಸೈನ್ 30 ಡಿಗ್ರಿ ವ್ಯಾಲ್ಯೂ ಎಷ್ಟು? 1/2. ಸೊ ಈ ತರ ನಾವು ವ್ಯಾಲ್ಯೂಸ್ ನ ಫೈಂಡ್ ಔಟ್ ಮಾಡ್ತಾ ಹೋಗ್ತೀವಿ. ಒಂದು ಮಾಡಿದ್ರೆ ಬರಲ್ಲ ರಾಜು. ಯಾರ ಶುರು ಮಾಡ್ದ? 20
ಪಕ್ಕದ ಮನೆ ಆಂಟಿ ಅಣ್ತಮ್ಮ ಬಿಡಜ ಯಾಕಜ ನಾನು ಸೆಟ್ಟಿಂಗ್ಸ್ ಅಲ್ಲಿ ಮಾಡ್ಬೇಕಿತ್ತು, ಇರ್ಲಿ ಮಾಡೋಣ. ಈಗ ಕಾಣಿಸ್ತಾ ಇದೆ ಎಲ್ರಿಗೂ? ಅಲ್ಲೇನು ಕಿತಾಪತಿ ಮಾಡ್ಬಿಟ್ರ, ನೆಕ್ಸ್ಟ್ ಕ್ಲಾಸಿಂದ ನೀಟಾಗಿ ಮಾಡ್ಕೊಡ್ತೀನಲ್ಲ ನಾನು. ಓಕೆ, ವರಿ ಮಾಡ್ಬೇಡ್ರಿ. ಎರಡನೇ ಕ್ವಶನ್ ಮಾಡಪ್ಪ. ಈಗ ಟ್ಯಾನ್ ಆಫ್ 135 ಡಿಗ್ರಿ ಅಂತ ಕೊಟ್ಟೆ, ಮಾಡಪ್ಪ. ಹೆಂಗ್ ಮಾಡ್ತೀರಾ? ಟ್ಯಾನ್ ಆಫ್ 135 ಡಿಗ್ರಿ ಮಾಡ್ಬೇಕು ನಾನೀಗ. ಈಗ ನಿಮಗೆ ಗೊತ್ತಾಯ್ತು 135 ಡಿಗ್ರಿ ಯಾವ ಕ್ವಾಡ್ರೆಂಟ್ ಅಪ್ಪ? ಸೆಕೆಂಡ್ ಕ್ವಾಡ್ರೆಂಟ್. ನೋಡಪ್ಪ, 90 ಇಂದ 180 ಒಳಗಡೆ ಯಾವುದೇ ಬಂದ್ರು ಸೆಕೆಂಡ್ ಕ್ವಾಡ್ರೆಂಟ್. ಫಿಕ್ಸ್ ಆಗಿ ಮಾಡ್ಕೊಂಬಿಡಿ ಸೆಕೆಂಡ್ ಕ್ವಾಡ್ರೆಂಟ್. ಇದ್ರ ಹೆಂಗ್ ಬರ್ಕತ್ತೀರಾ? ಸೆಕೆಂಡ್ ಕ್ವಾಡ್ರೆಂಟ್ ಅಂದ್ರೆ ನೀವ್ ಎರಡ್ ತರ ಬರಿಬಹುದು. ಒಂದು 90 ಪ್ಲಸ್ ಬರಿಬಹುದು, ಇಲ್ಲಾಂದ್ರೆ 180 ಮೈನಸ್ ಬರಿಬಹುದು. ತಲೆಯಲ್ಲಿರ್ಲಿ. ಇದನ್ನ ಹೆಂಗ್ ಬರೀಕಂತ? ಈಗ ಟ್ಯಾನ್ ಆಫ್ 90 ಬರೀತ್ಯಾ 180 ಬರೀತ್ಯಾ ನಿನ್ ಇಷ್ಟ. ನಾನು 90ನೇ ಬರ್ಕೋತೀನಿ. 90 ಅಂದ್ರೆ ನನ್ಗೆ ಇಷ್ಟ. ನಿಮ್ಗೆ ಇಷ್ಟನಾ? ಗೊತ್ತಿಲ್ಲ. 90 ಪ್ಲಸ್ 90 ಎಷ್ಟು ಮಾಡಿದ್ರೆ 135 ಬರುತ್ತೆ? 45. Yes. So which is equal to 90 ಅಂದ್ರೆ ಸೇಮಾ ಚೇಂಜಾ? ಚೇಂಜ್. ಟ್ಯಾನ್ ಇದ್ದಿದ್ದು ಏನ್ ಮಾಡ್ಬೇಕು ನಾನು? ಕಾಟ್ ಮಾಡ್ಬೇಕು. ಕಾಟ್ 45 ಡಿಗ್ರಿ. 90 ಪ್ಲಸ್ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಏನಾಗುತ್ತೆ? 90 ಪ್ಲಸ್ ಅಂದ್ರೆ ಸೆಕೆಂಡ್ ಕ್ವಾಡ್ರೆಂಟ್. ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಟ್ಯಾನ್ ಏನಾಗುತ್ತೆ? ಮೈನಸ್ ಆಯ್ತದೆ. ಮೈನಸ್ ಹಾಕೋಬೇಕು. ಸೈನ್ಗಳು ಹಾಕೊಳ್ಳಿಲ್ಲ ಅಂದ್ರೆ ತುಂಬಾ ಪ್ರಾಬ್ಲಮ್. ನಿಮ್ DCT ನಲ್ಲಿ ನೀವು ಮ್ಯಾಥ್ಸ್ ಪೇಪರ್ ಎಲ್ಲ ನೋಡಿ, +1 ಇದ್ರೆ ಅಲ್ಲಿ ಪಕ್ಕದಲ್ಲಿ ಬಿ ಆಪ್ಷನ್ ಅಲ್ಲಿ -1 ಇರುತ್ತೆ. ನಿಮ್ಗೆ ಪ್ಲಸ್ ಮೈನಸ್ ಕನ್ಫ್ಯೂಷನ್ ಆಯ್ತು ಅಂತಂದ್ರೆ 2 ವೈಟ್ 1 ರೆಡ್ ಅಷ್ಟೇ. ಕಾಟ್ 45 ಆಯ್ತು. ಸೊ ಮೈನಸ್ ಕಾಟ್ 45 ವ್ಯಾಲ್ಯೂ ಸ್ಟ್ಯಾಂಡರ್ಡ್ ಇದೆ. ಸ್ಟ್ಯಾಂಡರ್ಡ್ ಎಷ್ಟು? ಕಾಟ್ 45 ಡಿಗ್ರಿ. ನೋಡಿ, ಕಾಟ್ ಟೇಬಲ್ ಅಲ್ಲಿ 45 ಡಿಗ್ರಿ ಎಷ್ಟು ಬರುತ್ತೆ? 1 ಬರುತ್ತೆ. ಸೊ ಟ್ಯಾನ್ 135 ಡಿಗ್ರಿ ವ್ಯಾಲ್ಯೂ ಬಂದ್ಬಿಟ್ಟು -1. ಅಥವಾ ಇದನ್ನೇನೆ ಇನ್ನೊಂತರ ಮಾಡ್ಬೋದಾ? ಇನ್ನೊಂತರ ಹೆಂಗ್ ಮಾಡ್ತೀರಾ ಹೇಳಿ? ನಾನು ಇವಾಗ ಹಿಂಗ್ ಮಾಡ್ತಿದೀನಿ. ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ಸ್ ಎಲ್ಲ ಒಂದೊಂದೇ ಟೈಪ್ ಅಲ್ಲಿ ಮಾಡ್ತೀನಿ. ನೀವು ಒಂದು ಪ್ರಾಬ್ಲಮ್ ನ ಎರಡೆರಡು ಟೈಪ್ ಅಲ್ಲಿ ಮಾಡ್ಬೋದು. ಅಲೈಡ್ ಅಂತಂದ್ರೆ ಮೈನಸ್ ಪ್ಲಸ್ 2 ಬರೋದ್ರಿಂದ ನಾನು 2 ತರನು ಮಾಡ್ಬೋದು, ನಿಮ್ ಇಷ್ಟ ಅದು. ಈಗ ಇದನ್ನ ಹೆಂಗ್ ಬರ್ಕೋಬಹುದು ನಾನೀಗ? ಇನ್ನೊಂತರ 180 ಮೈನಸ್ 45 ಅಂತಾನು ಕೂಡ ಬರೀಬೋದಲ್ಲ. 180 ಅಂದ್ರೆ ಸೇಮ್, ಅಂದ್ರೆ ಟ್ಯಾನ್ 45 ನೇ ಬರುತ್ತೆ. ಸೆಕೆಂಡ್ ಕ್ವಾಡ್ರೆಂಟ್ ಅಂತ ಗೊತ್ತಿದೆ ನಿಮ್ಗಿದು. ಸೆಕೆಂಡ್ ಅಲ್ಲಿ ಟ್ಯಾನ್ ಏನಾಗುತ್ತೆ? ಆಬ್ವಿಯಸ್ ನೆಗೆಟಿವ್. ಸೊ ಮೈನಸ್ ಟ್ಯಾನ್ 45 ಡಿಗ್ರಿ ಎಷ್ಟು? ಅಗೈನ್ -1. ಆನ್ಸರ್ ಅಂತೂ ಸೇಮ್ ಬರಲೇಬೇಕು. ಕಂಪಲ್ಸರಿಲಿ ಆನ್ಸರ್ ಶುಡ್ ಬಿ ಸೇಮ್. ಓಕೆ, ಸೊ ಇದು ನಿಮ್ಗೆ ಗೊತ್ತಿರ್ಲಿ. ಮೂರನೇದು ಕಾಸ್ 225 ಡಿಗ್ರಿ ಮಾಡಿ. ಕಾಸ್ ಆಫ್ 225 ಡಿಗ್ರಿ. ಇನ್ನು ಮುಂದೆ ಸ್ವಲ್ಪ ಫಾಸ್ಟ್ ಆಗ್ಬೇಕು ನೀವೀಗ. Cos of 225 degree, which is equal to ಹೇಳಪ್ಪ, cos of 225 degree ಹೆಂಗ್ ಬರ್ಕತ್ತೀರಾ ಇದನ್ನ? cos of 180 ಪ್ಲಸ್ ಹೇಳ್ರಪ್ಪ 45 ಡಿಗ್ರಿ. ಫಸ್ಟ್ ಆಫ್ ಆಲ್ ಇದು ಯಾವ ಕ್ವಾಡ್ರೆಂಟ್? ಯಾರಾದ್ರೂ ಹೇಳ್ತೀರಾ ಯಾವ ಕ್ವಾಡ್ರೆಂಟ್ ಇದು? ಸೊ ಥರ್ಡ್ ಕ್ವಾಡ್ರೆಂಟ್ ಇದು. 180 ಪ್ಲಸ್ ಆದ್ರೂ ಬರ್ಕೊಳ್ಳಿ, ಇಲ್ಲ 270 ಮೈನಸ್ ಆದ್ರೂ ಬರ್ಕೊಳ್ಳಿ, ನಿಮ್ ಇಷ್ಟ. ನಾನು 180 ಪ್ಲಸ್ ಬರ್ಕೊಂಡಿದ್ದೀನಿ. ಸೊ ಈಗ 180 ಅಂದ್ರೆ ಸೇಮಾ ಚೇಂಜಾ? ಸೇಮ್. ಕಾಸ್ ಇದ್ದು ಕಾಸೇ ಬರ್ಕೋಬೇಕು, ಅಂದ್ರೆ ಕಾಸ್ 45 ಡಿಗ್ರಿನೇ ಬರ್ಕೋಬೇಕು. ಈಗ ಇದು ಪ್ಲಸ್ ಮೈನಸ್? ನನ್ಗೆ ಆನ್ಸರ್ ಹೇಳಿ. ಮೈನಸ್. ಯಾಕಂತ ಅಂದ್ರೆ 225 ಥರ್ಡ್ ಕ್ವಾಡ್ರೆಂಟ್ ಅಲ್ಲಿ ಕಾಸ್ ಏನಾಗುತ್ತೆ? ನೆಗೆಟಿವ್ ಇರುತ್ತೆ. ಟ್ಯಾನು ಮತ್ತೆ ಥರ್ಡ್ ಅಲ್ಲಿ ಟ್ಯಾನು ಮತ್ತೆ ಕಾಟ್ ಎರಡೇ ಪಾಸಿಟಿವ್, ಉಳಿದವೆಲ್ಲ ನೆಗೆಟಿವ್. ಸೊ ಸಿನ್ಸ್ ಇಟ್ ಇಸ್ ಕಾಸ್, ಸೊ ಇಟ್ ಇಸ್ ನೆಗೆಟಿವ್ ಓನ್ಲಿ. ಸೊ ಇಟ್ ಇಸ್ ಈಕ್ವಲ್ ಟು ಮೈನಸ್ ಕಾಸ್ 45 ಡಿಗ್ರಿ ವ್ಯಾಲ್ಯೂ ಎಷ್ಟು? 0 ಇಂದ 90 ವರೆಗೂ ಮಸ್ಟ್ ನೀವು ಬ್ಯಾಟ್ ಮಾಡಲೇಬೇಕು. ಆ ಟೇಬಲ್ ಕಣ್ಣು ಮುಚ್ಚಿದ ತಕ್ಷಣ ಸ್ಕ್ಯಾನ್ ಆಗಿರ್ಬೇಕು. ಆ ಟೇಬಲ್ ಗೊತ್ತಿಲ್ಲ ಅಂತಂದ್ರೆ ನಮಸ್ಕಾರ, ನಾನು ಏನು ಮಾಡಕ್ಕಾಗಲ್ಲ. 0 ಇಂದ 90 ವರೆಗೂ ಆ ಟೇಬಲ್ ಮಸ್ಟ್ ಗೊತ್ತಿರಬೇಕು. ಓಕೆ, ನಾನು ನೆಕ್ಸ್ಟ್ ಈಗ ಪ್ರಾಬ್ಲಮ್ಸ್ ಕೊಡ್ತಾ ಹೋಗ್ತೀನಿ, ನೀವು ಮಾಡ್ತಾ ಹೋಗಿ.
secant 330 ಡಿಗ್ರಿ ಮಾಡಿ. ಸೊ ವಿಚ್ ಇಸ್ ಈಕ್ವಲ್ ಟು, ಈಗ ಇದು ಯಾವ ಕ್ವಾಡ್ರೆಂಟು, ಯಾವ ಅಲೈನ್ಗೆ ಹತ್ರ ಇದೆ ನೋಡ್ಬೇಕು ಅದನ್ನ. ಸೆಕೆಂಡ್ 330 ಡಿಗ್ರಿ ಯಾವ್ದಕ್ಕೆ ಹತ್ರ ಇದೆ? 360 ತಾನೇ ಹತ್ರ ಇರೋದು. ಯಾವ ಕ್ವಾಡ್ರೆಂಟ್ ಫಸ್ಟ್ ಆಫ್ ಆಲ್ ಹೇಳಿ ನನಗೆ, ಯಾವ ಫೋರ್ತ್ ಕ್ವಾಡ್ರೆಂಟ್. ಎಸ್, ವೆರಿ ಗುಡ್, ಫೋರ್ತ್ ಅಲ್ಲಿ ಬರುತ್ತೆ. 330 ಡಿಗ್ರಿ ಫೋರ್ತ್ ಅಲ್ಲಿ ಬರುತ್ತೆ. ಸೊ ಈ ಫೋರ್ತ್ ಅಂತಂದ್ರೆ ಹೆಂಗ್ ಬರೀಬೇಕು ಈಗ ನೀವು? ಸೆಕೆಂಟ್ ಆಫ್ 360 ಮೈನಸ್ ಏನ್ ಬರೀಬೇಕು? 360 ಎಷ್ಟು ಮೈನಸ್ ಮಾಡಿದ್ರೆ 330 ಬರುತ್ತೆ? 30. ಹಿಂಗ್ ಬರ್ಕೋಬೇಕು. ನೆಕ್ಸ್ಟ್ ಇದಾದ್ಮೇಲೆ 360 ಅಂದ್ರೆ ಸೇಮ್, ಅಂದ್ರೆ ಸೀಕೆಂಟ್ 30 ಡಿಗ್ರಿನೇ ಬರಿಬೇಕು. 360 180 ಅಂದ್ರೆ ಸೇಮ್ ಅಲ್ವಾ? 360 ಅಂದ್ರೆ ಸೀಕೆಂಟ್ 30 ಇದೆ, ಸೀಕೆಂಟ್ 30 ಬರ್ದೆ. ಈಗ ಇದು ಪಾಸಿಟಿವಾ ಅಥವಾ ನೆಗೆಟಿವ್, ಎರಡರಲ್ಲಿ ಒಂದು ಹೇಳಿ. ಫೋರ್ತ್ ಕ್ವಾಡ್ರೆಂಟ್ ನಲ್ಲಿ ಸೀಕೆಂಟ್ ಅನ್ನೋದು ಪಾಸಿಟಿವ್ ಆಗುತ್ತೆ, ಹಂಗಾಗಿ ಪಾಸಿಟಿವ್ ಬರ್ಕೋಬೇಕು. ಸೊ ಇದ್ರ ವ್ಯಾಲ್ಯೂ ಬಂದ್ಬಿಟ್ಟು ಸೀಕೆಂಟ್ 30. ಈಗ ಸೀಕೆಂಟ್ 30 ನೋಡಿ ಎಷ್ಟು? 2/√3. ಫಾರ್ಮುಲಾ ಬಯಾಟ್ ಇರ್ಲಿ, ಫಾರ್ಮುಲಾ ಬಯಾಟ್ ಇಲ್ಲ ನಾನು ಏನು ಮಾಡೋಕ್ಕಾಗಲ್ಲಪ್ಪ, ದಯವಿಟ್ಟು ನನ್ನನ್ನು ಕ್ಷಮಿಸಿ. ಓಕೆ, ನಾನು ಇನ್ನ ಬಿಡಲಾರೆ. ಓಕೆ, ಎಷ್ಟು ನೆಕ್ಸ್ಟ್ ಇದು ಕಾಟ್ ಆಫ್ 150 ಡಿಗ್ರಿ, ಕಾಟ್ 150 ಮಾಡಿ. ಸೊ ಫಸ್ಟ್ ಆಫ್ ಆಲ್ ಯಾವ ಕ್ವಾಡ್ರೆಂಟ್ ಇದು? ವಿಚ್ ಕ್ವಾಡ್ರೆಂಟ್ ಇಟ್ ಈಸ್? ಸೆಕೆಂಡ್ ಅಂತಂದ್ರೆ ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ. ಕಾಟ್ ಆಫ್ 180 ಆದ್ರೂ ಬರ್ಕೊಳ್ಳಿ, 19 ಆದ್ರೂ ಬರ್ಕೊಳ್ಳಿ. 90 ಪ್ಲಸ್ ಎಷ್ಟು? 90ಗೆ ಎಷ್ಟು ಮಾಡಿದ್ರೆ 150 ಬರುತ್ತೆ? 60. ಓಕೆ, ಇಲ್ಲಿ 90 ಇದ್ರೆ ಸೇಮಾ ಚೇಂಜಾ? ಚೇಂಜು. 90 ಇದ್ರೆ ಚೇಂಜು. 180 360 ಇದ್ರೆ ಸೇಮ್ ಬರಿಬೇಕು. ಚೇಂಜ್ ಮಾಡ್ಬೇಕು 90 ಇರೋದಕ್ಕೆ. ಕಾಟ್ ಇದೆ ಚೇಂಜ್ ಮಾಡ್ಬೇಕು, ಟ್ಯಾನಿಂಗ್ ಮಾಡ್ಕೋಬೇಕು. tan 60. ಈಗ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಕಾಟ್ ಏನಾಗುತ್ತೆ? ಮೈನಸ್ ಹಾಕೊಳ್ಳಿ. ಸೊ ವಿಚ್ ಇಸ್ ಈಕ್ವಲ್ ಟು ಮೈನಸ್ tan 60 ಡಿಗ್ರಿ ವ್ಯಾಲ್ಯೂ ಎಷ್ಟು ಹೇಳಿ? √3 ಅಷ್ಟೇ. tan 120 ಡಿಗ್ರಿ, 120 ಪಕ್ಕದ ಮನೆ ಆಂಟಿ. ಕ್ವಾಡ್ರೆಂಟ್ ಹೇಳು. ಸೆಕೆಂಡ್ ಅಲ್ಲಿ ಬರುತ್ತೆ, 120 ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಬರುತ್ತೆ. ಇದನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀಯಾ? tan ಆಫ್ ಹೇಳಪ್ಪ 90. ಎಸ್, 90 ಪ್ಲಸ್ 30 ಮಾಡ್ಕೋ. 90 ಇದ್ರೆ ಚೇಂಜ್ ಮಾಡ್ಕೋಬೇಕು. ಟ್ಯಾನ್ ಇದ್ದಿದ್ನ ಏನ್ ಮಾಡ್ಕೋಬೇಕು ನಾನು? ಕಾಟ್ ಮಾಡ್ಕೋಬೇಕು. ಆ 30 ಡಿಗ್ರಿ ಹಂಗೆ ಬರ್ಕೋಬೇಕು. ಹೇಳುಗ ಈಗ ಟ್ಯಾನ್ ಏನಾಗುತ್ತೆ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ? ಮೈನಸ್, ವಿಚ್ ಇಸ್ ಈಕ್ವಲ್ ಟು ಮೈನಸ್ ಕಾಟ್ 30 ಡಿಗ್ರಿ ವ್ಯಾಲ್ಯೂ ಎಷ್ಟು ನೋಡ್ಕೊಳ್ಳಿ. ಇನ್ನೊಂದ್ಸರಿ ನೋಡಿ. √3 ಅಲ್ವಾ? ಕಾಟ್ 30 ಅಲ್ವಾ? ಟ್ಯಾನ್ √3 ಓನ್ಲಿ. ಇಟ್ ಈಸ್ √3 ಓನ್ಲಿ. ಕರೆಕ್ಟ್ ಅಪ್ಪ. ಏನ್ರೋ ಬೆಂಕಿ ಹಚ್ತಾ ಇದ್ದೀರಲ್ರಪ್ಪ, ನೀವು ಹೋಗೋ ಸ್ಪೀಡ್ ನೋಡಿದ್ರೆ ನನಗೆ ಭಯ ಆಯ್ತಿದೆ ಕಣ್ರೋ. ಯಾಕೋ ಎಲ್ಲೋ ಹೋಗ್ಬಿಡ್ತಿರೋ ಅಂತ ನನಗೆ ಇದಾಗ್ತಾ ಇದೆ. ನನಗೆ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ.
ಈಗ ಒಂದೆರಡು ಕೊಟ್ಬಿಡ್ತೀನಿ, ನೋಡೋಣ ಮಾಡಿ ಬೇಗ ಬೇಗ ಅದು ಎಷ್ಟು ಚೆನ್ನಾಗಿ ಮಾಡ್ತೀರಾ ಅಂತ ಗೊತ್ತಾಗುತ್ತೆ. ಸೈನ್ ಆಫ್ 315 ಡಿಗ್ರಿ ಮಾಡಿ, ಇನ್ನೊಂದು cosecant of 300 ಡಿಗ್ರಿ ಮಾಡಿ, 300 ಡಿಗ್ರಿ ಮಾಡಿ, ಇನ್ನೊಂದು tan of 240 ಡಿಗ್ರಿ ಮಾಡಿ, ಇಷ್ಟು ಮಾಡಿ ನೋಡೋಣ. ಐ ಹೋಪ್ ಒಂದು ಐಡಿಯಾ ಬಂದಿರುತ್ತೆ ನಿಮ್ಗೆ. ಇಷ್ಟೆಲ್ಲ ಮಾಡಿದಾಗ ನೀವು ಒಂದು ಐಡಿಯಾ ಅಂತೂ ಬಂದಿರುತ್ತೆ ಕಂಪಲ್ಸರಿಲಿ. ವಿಲ್ ಸಿ ದಟ್. ಹೇಳಪ್ಪ, ಯಾವ ಕ್ವಾಡ್ರೆಂಟ್? ಫಸ್ಟ್ ಆಫ್ ಆಲ್ ಯು ಡಿಸೈಡ್ ದ ಕ್ವಾಡ್ರೆಂಟ್. ಫೋರ್ತ್. ಹೆಂಗ್ ಬರ್ಕೋತೀರ ಈಗ ಇದನ್ನ? ಸೈನ್ ಆಫ್ 180, ಎಸ್ 360 minus 45. ವೆರಿ ಗುಡ್. ಸೊ ಇಟ್ ಇಸ್ ಈಕ್ವಲ್ ಟು 360 ಸೇಮು ಅಂದ್ರೆ ಏನ್ ಬರೀಬೇಕು ಇಲ್ಲಿ? ಸೈನ್ 45 ಬರಿಬೇಕು. ಈಗ ಪ್ಲಸ್ ಮೈನಸ್ ಫೋರ್ತ್ ಅಲ್ಲಿ ಸೈನ್ ಏನಾಗುತ್ತೆ? AST's ರೂಲ್ ತಲೆಯಲ್ಲಿ ಇರಬೇಕು, ಮೈನಸ್ ಆಗುತ್ತೆ. ವಿಚ್ ಇಸ್ ಈಕ್ವಲ್ ಟು ಮೈನಸ್ ಸೈನ್ 45 ಡಿಗ್ರಿ ವ್ಯಾಲ್ಯೂ ಎಷ್ಟು? ಮುಗಿದೋಯ್ತು ಕತೆ. ಸೊ ಕ್ವಾಡ್ರೆಂಟ್ ಇದು ಕೂಡ ನಿಮ್ಮ ಫೋರ್ತ್ ಕ್ವಾಡ್ರೆಂಟ್ ಅಲ್ಲೇ ಬರುತ್ತೆ. ಫೋರ್ತ್ ಕ್ವಾಡ್ರೆಂಟ್ ಎಕ್ಸ್ಪ್ರೆಸ್ ಮಾಡಿ ಇದನ್ನ. ಕೋಸಿಕೆಂಟ್ ಆಫ್ ಇದು ಹೆಂಗ್ ಬರೀತೀರಾ? 360 minus 60 ಬರೀತೀರಲ್ವಾ? ಅಲ್ಲ, ನೀವ್ ಹೆಂಗ ಬೇಕಾದ್ರೆ ಬರ್ಕೊಳ್ಳಿ. 360 minus 16 ಆದ್ರೂ ಬರ್ಕೊಳ್ಳಿ. ಇಲ್ಲಾಂದ್ರೆ 180 ಪ್ಲಸ್ ಅಲ್ಲ ಏನದು 270 plus 13 ಆದ್ರೂ ಬರ್ಕೊಳ್ಳಿ, ನಿಮ್ ಇಷ್ಟ. ಇಟ್ಸ್ ಅಪ್ ಟು ಯು. ಅರ್ಥ ಆಗ್ಲಿಲ್ವಾ? ಬರಿಬೋದಾ ಹಿಂಗೆ 360 minus 60 ಅಂತ? ಸೊ ಈಗ 360 ಸೇಮ್ ಅಂದ್ರೆ ನಿಮ್ಗೆ ಏನ್ ಬರೀಬೇಕು ಇಲ್ಲಿ? ಕೋಸಿಕೆಂಟ್ 60 ಅಂತಾನೆ ಬರೀರಿ. ಈಗ ಕೋಸಿಕೆಂಟ್ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಪಾಸಿಟಿವ್ ನೆಗೆಟಿವ್? ನೆಗೆಟಿವ್. ಸೊ ವಿಚ್ ಇಸ್ ಈಕ್ವಲ್ ಟು ಮೈನಸ್ ಕೋಸಿಕೆಂಟ್ 60 ಡಿಗ್ರಿ ವ್ಯಾಲ್ಯೂ ಎಷ್ಟು? ಕೋಸಿಕೆಂಟ್ 60 ಡಿಗ್ರಿ ವ್ಯಾಲ್ಯೂ ಏನ್ ಬರುತ್ತೆ? 60. ಕೋಸೆಕೆಂಡ್ 60 ಅಂದ್ರೆ ಸೈನ್ 60 ವ್ಯಾಲ್ಯೂ ಎಷ್ಟು? √2/√3. Yes. Similarly, can you do this? ಯಾವ ಕ್ವಾಡ್ರೆಂಟ್? ಥರ್ಡ್ ಕ್ವಾಡ್ರೆಂಟ್. ಹೆಂಗ್ ಬರ್ಕೋತೀರಾ ಇದನ್ನ? tan of 180 plus 60 ಡಿಗ್ರಿ, ಅಥವಾ ಯು ಕ್ಯಾನ್ ರೈಟ್ ಇಟ್ ಆಸ್ 270 minus 30 ಡಿಗ್ರಿ ಕೂಡ ಬರೀರಿ. 180 ಅಂದ್ರೆ ಏನು? ಸೇಮ್ ಬರಿಬೇಕು. ಅಂದ್ರೆ tan 60 ಡಿಗ್ರಿ ಇದು ಪ್ಲಸ್ ಮೈನಸ್? ಥರ್ಡ್ ಅಲ್ಲಿ ಟ್ಯಾನ್ ಪ್ಲಸ್ ಆಗುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು ಪ್ಲಸ್ tan 60 ಡಿಗ್ರಿ ವ್ಯಾಲ್ಯೂ ಎಷ್ಟು? √3. ಪ್ಲಸ್ √3 ಇಸ್ ದ ಆನ್ಸರ್. ಕ್ಲಿಯರಾ? ಎಸ್ 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 ಇಟ್ ಈಸ್ ಕ್ಲಿಯರ್. ನೆಕ್ಸ್ಟ್ ಒಂದು ನೋಟ್ ತಗೊಳ್ಳಿ. ಟೇಕ್ ಎ ನೋಟ್. ನೆಗೆಟಿವ್ಸ್ ಆಂಗಲ್ಸ್ ಏನಾಗುತ್ತೆ ಅಂತ ನಾನು ಇಲ್ಲೊಂದು ನೋಟ್ ಕೊಟ್ಬಿಡ್ತೀನಿ. ಸೊ ಮೊದಲನೇ ನೋಟ್ ಬಂದ್ಬಿಟ್ಟು ಸೈನ್ ಒಳಗಡೆ ಏನಾದ್ರೂ ಮೈನಸ್ ಥೀಟಾ ಬಂತು ಅಂದ್ರೆ ನಾವು ಮೈನಸ್ ನ ಆಚೆ ತೆಗೆದು ಹಿಂಗ್ ಬರಿಬಹುದಂತೆ. ಮೈನಸ್ ಸೈನ್ ಆಫ್ ಮೈನಸ್ ಥೀಟಾ ಅಂತಂದ್ರೆ ಇನ್ಫ್ಯಾಕ್ಟ್ ಇದು 360 ಮೈನಸ್ ಥೀಟಾ ಅಂತ ಲೆಕ್ಕ. ಓಕೆನಾ? ಮೈನಸ್ ಎಲ್ಲಿ ಬರುತ್ತೆ ಅಂದ್ರೆ ನೆಗೆಟಿವ್ ಆಂಗಲ್. ಪ್ಲಸ್ ಥೀಟಾ ಮೇಲ್ಗಡೆ ಬಂದ್ರೆ ಮೈನಸ್ ಥೀಟಾ ಕೆಳಗಡೆ ಬರುತ್ತೆ. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಇರುತ್ತೆ. ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಸೈನು ನೆಗೆಟಿವ್ ಇರುತ್ತೆ, ಅದಕ್ಕೆ ನೆಗೆಟಿವ್ ಹಾಕೊಂಡಿದ್ದೀನಿ ಅಷ್ಟೇ. ಓಕೆ, ಆತರ. ಈಗ ಅದೆಲ್ಲ ಕ್ವಾಡ್ರೆಂಟ್ ಎಲ್ಲ ಬಿಟ್ಬಿಟ್ಟು
ನೆನ್ಪಿಟ್ಕೋಬೇಕಂದ್ರೆ ಸೈನ್ ಒಳಗಡೆ ಮೈನಸ್ ಬಂತು ಅಂದ್ರೆ ಆ ಮೈನಸ್ನ ಹಿಂಗೆ ಆಚೆ ತೆಗೆದು ಹಿಂಗೆ ಬರಿಬಹುದು. ಅದೇ ತರ ಕಾಸ್ ಒಳಗಡೆ ಮೈನಸ್ ಬಂತು ಅಂದ್ರೆ ಪ್ಲಸ್ ಕಾಸ್ ಥೀಟಾ ಬರುತ್ತೆ. ಇದು ಪ್ಲಸ್ ಕಾಸ್ ಥೀಟಾ ಬರುತ್ತೆ, ನೆನಪಿರ್ಲಿ. ಯಾಕಂದ್ರೆ ಕಾಸು ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಏನಾಗುತ್ತೆ, ಪಾಸಿಟಿವ್ ಇರುತ್ತೆ. ನೋಡ್ರು, ಈಗ ಮೈನಸ್ ಥೀಟಾ ಅಲ್ವಾ, ಮೈನಸ್ ಥೀಟಾ ಯಾವ ಕ್ವಾಡ್ರೆಂಟ್ ಅಂತ ಚೆಕ್ ಮಾಡ್ಬೇಕೀಗ. ಮೈನಸ್ ಥೀಟಾ ಬಂದ್ಬಿಟ್ಟು ನೆನ್ಪಿಟ್ಕೊಂಬಿಡಿ, ಮೈನಸ್ ಥೀಟಾ ಇದೆಯಲ್ಲ ಇದನ್ನ ಹಿಂಗ್ ಬರಿಬೋದಾ, 0 ಮೈನಸ್ ಥೀಟಾ ಅಂತ ಬರಿಬೋದಾ? ಇಲ್ಲೇನಿಲ್ಲ ಅಂದ್ರೆ 0 ಇರುತ್ತೆ. ಅದನ್ನ ನೀವು 0 ಅಂದ್ರೂ ಒಂದೇ, 360 ಅಂದ್ರೂ ಒಂದೇ ಅಲ್ವಾ ನೀವು. ಅಂದ್ರೆ ನೋಡಿ, ಎಲ್ಲಾ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ಗಳು ಒಂದು ಸ್ಪೆಷಲ್ ಪ್ರಾಪರ್ಟಿ ಏನ್ ಗೊತ್ತಾ, ಒಂದ್ ರೆವಲ್ಯೂಷನ್ ಆದ್ಮೇಲೆ ಎಲ್ಲಾ ವ್ಯಾಲ್ಯೂಸ್ ಮತ್ತೆ ರಿಪೀಟ್ ಆಗ್ತಾ ಹೋಗ್ತವೆ. ಅಂದ್ರೆ ನಿಮ್ಗೆ ನೆನ್ಪಿರ್ಬೇಕಂಡ್ರು, ಈಗ ಸೈನ್ 1 ಡಿಗ್ರಿಗೆ ಆನ್ಸರ್ ಏನ್ ಬರುತ್ತೋ ಸೈನ್ 361 ಡಿಗ್ರಿಗೂ ಅದೇ ಆನ್ಸರ್ ಬರುತ್ತೆ. ಯಾಕಂದ್ರೆ ಸೈನ್ 1 ಡಿಗ್ರಿ ಇರುತ್ತೆ, ಮತ್ತೆ 360 ರೌಂಡ್ ಹಾಕೊಂಡು ಮತ್ತೆ ಅಲ್ಲಿಗೆ ಬಂದಿರುತ್ತೆ, ವ್ಯಾಲ್ಯೂ ಸೇಮ್ ಬರ್ತದೆ. ಈಗ ಅದೇ ತರ ಟ್ಯಾನ್ 20 ಡಿಗ್ರಿ ಏನ್ ಬಂದಿರುತ್ತೋ ಟ್ಯಾನ್ 380 ಡಿಗ್ರಿನೂ ಅದೇ ಬಂದಿರುತ್ತೆ. ಲಾರ್ಜರ್ ಆಂಗಲ್ಸ್ ಗಳು ಕೊಟ್ಟಾಗ ಹೆಂಗ್ ಮಾಡೋದಂತ ನಿಮ್ಗೆ ತಲೆ ಇರಲಿ. ಅಂದ್ರೆ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಏನಿರ್ತವೆ ಆಫ್ಟರ್ 2π ಅಂದ್ರೆ 360 ಆದ್ಮೇಲೆ ಎಲ್ಲಾ ವ್ಯಾಲ್ಯೂಸ್ ರಿಪೀಟ್ ಆಗ್ತಾ ಹೋಗ್ತವೆ, ಎಲ್ಲ ರಿಪೀಟ್ ಆಗ್ತಾ ಇರುತ್ತೆ ಮತ್ತೆ ಒಂದು ರೆವಲ್ಯೂಷನ್ ಆದ್ಮೇಲೆ. ಓಕೆ, ಅದು ನಿಮಗೆ ಗೊತ್ತಿರ್ಲಿ. ಹಂಗಾಗಿ 0 ಅಂದ್ರೂ ಒಂದೇ, 360 ಅಂದ್ರೂ ಒಂದೇನೆ. ಓಕೆನಾ? ಸೊ ಹಂಗ್ ಗೊತ್ತಿರ್ಬೇಕು. ಈಗ 360 ಮೈನಸ್ ಥೀಟಾ ಯಾವ ಕ್ವಾಡ್ರೆಂಟ್? ಹಂಗಾಗಿ ತಲೆಗೆ ಬರ್ಬೇಕು, ಅಷ್ಟದೆಲ್ಲ ಬೇಡ, ನಿಮ್ಗೆ ಗೊತ್ತಿರ್ಲಿ. ಮೈನಸ್ ಥೀಟಾ ಅನ್ನೋದು ಲೈಸ್ ಇನ್ ಯಾವ ಕ್ವಾಡ್ರೆಂಟ್ ಅಂತ ಹೇಳ್ಬೇಕು ನೀವೀಗ? ಫೋರ್ತ್ ಕ್ವಾಡ್ರೆಂಟ್. ಓಕೆ, ಅದೊಂದು ಗೊತ್ತಿರ್ಲಿ. ಈಗ ಅದೇ ತರ ಸೈನ್ ಆಫ್ ಮೈನಸ್ ಥೀಟಾ ಮೈನಸ್ ಇಟ್ಟಿದ್ರೆ ಹೆಂಗ್ ಬಂತು ಅಂತ ಗೊತ್ತಾಯ್ತು ಈಗ. ಯಾಕಂದ್ರೆ ಮೈನಸ್ ಇದೆ. ಓಕೆ, ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಸೈನು ನೆಗೆಟಿವ್ ಇರುತ್ತೆ, ಕಾಸು ಪಾಸಿಟಿವ್ ಇರುತ್ತೆ. ಈಗ ನನಗೆ ನೀವ್ ಹೇಳ್ತೀರಾ, ಈಗ ಟ್ಯಾನ್ ಆಫ್ ಮೈನಸ್ ಥೀಟಾ ಆನ್ಸರ್ ಏನ್ ಬರುತ್ತೆ? ಮೈನಸ್ ಟ್ಯಾನ್ ಥೀಟಾ ಬರುತ್ತೆ, ಯಾಕಂದ್ರೆ ಟ್ಯಾನ್ ನೆಗೆಟಿವ್ ಇರುತ್ತೆ ಫೋರ್ತ್ ಅಲ್ಲಿ. ಅದೇ ತರ ಅಣ್ಣ ಕಾಟ್ ಏನ್ ಬರುತ್ತಣ್ಣ, ಕಾಟ್ ಆಫ್ ಮೈನಸ್ ಥೀಟಾ ಏನ್ ಬಂದಾತು? ಮೈನಸ್ ಕಾಟ್ ಥೀಟಾನೇ ಬರುತ್ತೆ. ಸೀಕೆಂಟ್ ಏನ್ ಬಂದಾತು? ಪ್ಲಸ್ ಸೀಕೆಂಟ್ ಥೀಟಾ ಬರುತ್ತೆ, ಯಾಕಂದ್ರೆ ಫೋರ್ತ್ ಅಲ್ಲಿ ಸೆಕೆಂಡ್ ಪಾಸಿಟಿವ್. ಕೋಸೀಕೆಂಟ್ ಆಫ್ ಮೈನಸ್ ಥೀಟಾ ಏನ್ ಬಂದಾತು? ಮೈನಸ್ ಕೋಸೀಕೆಂಟ್ ಥೀಟಾ ಬಂತೆ. ಅಂದ್ರೆ ಇಲ್ಲಿ ಕೀ ಪಾಯಿಂಟ್ ಏನ್ ನೆನ್ಪಿಟ್ಕೋಬೇಕಂದ್ರೆ, ಇಲ್ಲಿ ಒಂದು ಕಾಸು ಇನ್ನೊಂದು ಸೀಕೆಂಟ್, ಇವೆರಡು ಪ್ಲಸ್ಸೇ ಬರ್ತವೆ. ಎರಡು ಕಾಸ್ ಆಫ್ ಮೈನಸ್ ಥೀಟಾ ಕಾಸ್ ಥೀಟಾನೇ ಬರುತ್ತೆ, ಮೈನಸ್ ಎಲ್ಲೋಯ್ತು ಅಂತ ಕೇಳಂಗಿಲ್ಲ ಆಮೇಲೆ. ಓಕೆ, ಸೀಕೆಂಟ್ ಆಫ್ ಮೈನಸ್ ಥೀಟಾ ಪ್ಲಸ್ ಸೆಕೆಂಡ್ ಥೀಟಾನೇ ಬರುತ್ತೆ. ಓಕೆನಾ, ಪ್ಲಸ್ ಸೆಕೆಂಡ್ ಥೀಟಾನೇ ಬರುತ್ತೆ. ಸೊ ಹಂಗಾಗಿ ಇವೆರಡು ಪಾಸಿಟಿವ್ ಇರ್ತವೆ, ಇನ್ನು ಉಳಿದ 4 ನೆಗೆಟಿವ್ ಇರ್ತವೆ. ಆಬ್ವಿಯಸ್ಲಿ ನಿಮಗೆ ಗೊತ್ತಿದೆ, ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಕಾಸು ಮತ್ತೆ ಸೆಕೆಂಡ್ ಪಾಸಿಟಿವ್ ಇದಾವೆ, ಉಳಿದವೆಲ್ಲ ನೆಗೆಟಿವ್ ಇರ್ತವೆ. ಅದಕ್ಕೋಸ್ಕರ ಸೊ ಇಷ್ಟು ಕ್ಲಿಯರ್ ಆಯ್ತು ಅಂತ ಅನ್ಕೊಂತೀನಿ. ಇದ್ರ ಮೇಲೆ ಯಾವ ತರ ಕ್ವಶನ್ ಕೇಳ್ತಾನೆ ಅಂತಂದ್ರೆ, ನಿಮ್ಗೆ ನೋಡಿ ಈಗ ಅಲ್ಲಿ ನೆಗೆಟಿವ್ ಹಾಕಿ ಕೇಳ್ಬೋದು ಅಷ್ಟೇ. ಓಕೆ, ಸಿಂಪಲ್ ಆಗಿ ನಿಮ್ಗೆ ಯಾವ ತರ ಕ್ವಶನ್ ಕೇಳ್ಬೋದು ಅಂತಂದ್ರೆ, ಇದ್ರ ಮೇಲೆ ನಿಮಗೆ ನೆಗೆಟಿವ್ ಏನಾದ್ರು ಕೇಳ್ಬಿಟ್ಟ ಅಂತಂದ್ರೆ ಕ್ವಶನ್, ಈಗ ನಿಮ್ಗೆ ಈ ತರ ಕೇಳ್ಬಿಡ್ತಾನೆ, ನಿಮ್ಗೆ ಟ್ಯಾನ್ ಆಫ್ ನಿಮ್ಗೆ ಹೆಂಗ್ ಕೇಳ್ತಾನೆ ಅಂತಂದ್ರೆ, ಟ್ಯಾನ್ ಆಫ್ ಮೈನಸ್ 210 ಡಿಗ್ರಿ ಅಂತ ಕೇಳ್ಬಿಡ್ತಾನೆ. ಮೈನಸ್ ಟ್ಯಾನ್ ಆಫ್ ಮೈನಸ್ 210 ಡಿಗ್ರಿ ಅಂತ ಕೇಳ್ತಾನೆ. ಅಂತ ಟೈಮಲ್ಲಿ ಈ ಕೊಟ್ನಲ್ಲ ನೋಟಲ್ಲಿ ಫಾರ್ಮುಲಾಸು ಮೈನಸ್ ಥೀಟಾ ಫಾರ್ಮುಲಾ, ಅದನ್ನ ಅಪ್ಲೈ ಮಾಡಬೇಕು. ಇದು ನಿಮ್ಗೆ ನೋಡೋದಕ್ಕೆ ಟ್ಯಾನ್ ಆಫ್ ಮೈನಸ್ ಥೀಟಾ ತರ ಕಾಣ್ತಾ ಇದೆ ತಾನೆ? ಕಾಣ್ತಾ ಇದೆಯಾ ಇಲ್ವಾ? ಟ್ಯಾನ್ ಆಫ್ ಮೈನಸ್ ಥೀಟಾ ಫಸ್ಟ್ ಅದನ್ನ ಹಾಕೊಂಡ್ಬಿಡ್ಬೇಕು. ಟ್ಯಾನ್ ಒಳಗಡೆ ಮೈನಸ್ ಮಾಡಿದ್ರೆ ಮೈನಸ್ ಆಚೆ ಬರುತ್ತಾನೆ. ಟ್ಯಾನ್ ಆಫ್ ಮೈನಸ್ ಥೀಟಾ ಫಾರ್ಮುಲಾ ಏನಂತ ಹೇಳಿದೀನಿ ಈಗ? ಟ್ಯಾನ್ ಆಫ್ ಮೈನಸ್ ಥೀಟಾ ಮೈನಸ್ ಟ್ಯಾನ್ ಥೀಟಾ ಅಂತ ಬರೆಯೋದಿಲ್ಲಪ್ಪ ಈ ಫಾರ್ಮುಲಾ ಪ್ರಕಾರ. ಟ್ಯಾನ್ ಆಫ್ ಮೈನಸ್ ಥೀಟಾ ತರ ಇದೆ, ಇದ್ರ ಹೆಂಗ್ ಬರಿಬೋದು ನಾನೀಗ? ಮೈನಸ್ ಟ್ಯಾನ್ ಆಫ್ 210 ಡಿಗ್ರಿ ಅಂತ ಬರಿಬೋದಲ್ವಾ? ಏನು ಡೌಟ್? ಟ್ಯಾನ್ ಒಳಗಡೆ ಮೈನಸ್ ಇತ್ತು ಅಂದ್ರೆ ಮೈನಸ್ ನ ಹಿಂಗ್ ಆಚೆ ತೆಗಿಬಹುದು. ಬರ್ಕೊಂಡೆ. ಈಗ ನಾರ್ಮಲ್ ಮಾಮೂಲಿ ಮೈನಸ್ ಹಂಗೆ ಬರ್ಕೊಂಡಿದೀನಿ. ಏನಾಗುತ್ತೆ? ಟ್ಯಾನ್ 210 ಡಿಗ್ರಿ ಯಾವ ಕ್ವಾಡ್ರೆಂಟ್ ಇದು? ಕ್ವಾಡ್ರೆಂಟ್ ಬರ್ಕೋ. ಈಗ ಥರ್ಡ್ ಕ್ವಾಡ್ರೆಂಟ್. ಫಸ್ಟು ಒಳಗಡೆ ಏನಾದ್ರೂ ಮೈನಸ್ ಇತ್ತು ಅಂದ್ರೆ ಆ ಮೈನಸ್ ನ ಆಚೆ ಹಾಕೊಳ್ಳಿ ಫಸ್ಟ್.
ಆ ಮೈನಸ್ ನ ಆಚೆ ಹಾಕೊಂಡು ಆದ್ಮೇಲೆ ಮಾಮೂಲಿ ASTC ರೂಲ್ ಅಲೈಡ್ ಆಂಗಲ್ಸ್ ಫಾರ್ಮುಲಾಗಳನ್ನ ಅಪ್ಲೈ ಮಾಡ್ಕೊಂತ ಬರ್ಬೇಕು. ಈಗ ಥರ್ಡ್ ಕ್ವಾಡ್ರೆಂಟ್ ಇದನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡ್ತೀಯಾ? tan ಆಫ್ 180 ಪ್ಲಸ್ 30 ಡಿಗ್ರಿ. ಸೊ ಇಟ್ ಇಸ್ ಈಕ್ವಲ್ ಟು ಮೈನಸ್ ಹಂಗೆ ಬರೀತೀರಾ. ಈ ಮೈನಸ್ ಇಲ್ಲಿಂದ ಆಚೆ ಬಂದಿರೋದು ಇಂಟು ಇದು ಇಂಟು ಇದೆ. ಇದು ಹೆಂಗ್ ಬರೀತೀವಿ? 180 ಇದ್ರೆ ಸೇಮ್ ಅಂದ್ರೆ tan 30 ಬರುತ್ತೆ. ಥರ್ಡ್ ಅಲ್ಲಿ ಟ್ಯಾನ್ ಏನಾಯ್ತಿದೆ? ಪ್ಲಸ್ ಆಯ್ತದೆ. ಓಕೆ, ಸೊ ಮೈನಸ್ ಇಂಟು ಪ್ಲಸ್ ಏನಾಗುತ್ತೆ? ಮೈನಸ್ ಬರುತ್ತೆ. tan 30 ಡಿಗ್ರಿ ವ್ಯಾಲ್ಯೂ ಎಷ್ಟು ಬರುತ್ತೆ? ದಟ್ ಈಸ್ tan 30 ಬರುತ್ತೆ. tan 30 ಡಿಗ್ರಿ ಬಂದ್ಬಿಟ್ಟು 1/√3. ಓಕೆ, ಈ ತರ ಬರೋದು. ಅಂದ್ರೆ ನಾನು ಏನ್ ಹೇಳಕ್ ಇಷ್ಟಪಟ್ಟಿದ್ದೀನಿ ಅಂತ ಅಂದ್ರೆ, ರೇಷಿಯೋ ಒಳಗಡೆ ಏನಾದ್ರು ನೆಗೆಟಿವ್ ಏನಾದ್ರು ಬಂದ್ರೆ ಫಸ್ಟ್ ಅದನ್ನ ಆಚೆ ತೆಗೀರಿ. ಮೈನಸ್ ಆಚೆ ತೆಗೀರಿ. ಯಾವ್ದಾದ್ರಲ್ಲಿ ಆಚೆ ಬರುತ್ತೆ ಮೈನಸ್? 4 ರೇಷಿಯೋದಲ್ಲಿ ಕಾಸು ಮತ್ತೆ ಸೆಕೆಂಡ್ ಅಲ್ಲಿ ಮೈನಸ್ ಪ್ಲಸ್ ಆಗ್ಬಿಡುತ್ತೆ. ಇನ್ನ 4ರಲ್ಲೂ ಮೈನಸ್ ಆಚೆ ಬರುತ್ತೆ, ನೆನಪಿರ್ಲಿ. ಈಗ ಸಪೋಸ್ ಇನ್ನೊಂದು ಕ್ವಶನ್ ಕೊಡ್ತೀನಿ ನೋಡಿ, ಇದೇ ತರದ್ದೊಂದು ನೋಡೋಣ ಹೆಂಗ್ ದಬ್ಬಾಕ್ತೀರಾ. ಸೈನ್ ಆಫ್ -225 ಡಿಗ್ರಿ ಮಾಡ್ರಪ್ಪ. ಸೈನ್ ಆಫ್ -225 ಡಿಗ್ರಿ. ಫಸ್ಟ್ ಆಫ್ ಆಲ್ ಏನ್ ಮಾಡ್ಬೇಕು ನೀವು? ಮೈನಸ್ ನ ಆಚೆ ತಗೊಂಡ್ಬಿಡ್ಬೇಕು. ಮೈನಸ್ ಆಚೆ ಬರುತ್ತಾ ಬರಲ್ವಾ? ಬರುತ್ತೆ. ಮೈನಸ್ ನ ಆಚೆ ತಗೊಂಡ್ಬಿಡಿ. ಫಸ್ಟ್ ಏನಂತ ಬರೆಯುವುದಿನ? ಮೈನಸ್ ಸೈನ್ ಆಫ್ 225 ಡಿಗ್ರಿ ಬರದಾದ್ ಬಿಡ್ಬೇಕು. ಫಸ್ಟ್ ಕೆಲಸ ಮಾಡ್ಬಿಡ್ಬೇಕು. ಒಳಗಡೆ ಮೈನಸ್ ಬಂತು, ಮೈನಸ್ ನ ಆಚೆ ತಗೊಂಡೆ, ಮುಗೀತ್ ಕೆಲಸ ಮ್ಯಾಟ್ರು. ಈಗ ಇದು ಯಾವ ಕ್ವಾಡ್ರೆಂಟ್ ಅಂತ ನೋಡ್ಬೇಕು. ವಿಚ್ ಕ್ವಾಡ್ರೆಂಟ್ ಇಟ್ ಈಸ್? ಅಗೈನ್ ಥರ್ಡ್ ಕ್ವಾಡ್ರೆಂಟ್. ಈಗ ಮೈನಸ್ ಹಂಗೆ ಬರೀತಿದ್ಯಾ ಇಂಟು ಇದನ್ನ ಹೆಂಗ್ ಬರ್ಸ್ಕೊಂತೀಯ? ಸೈನ್ ಆಫ್ ಹೆಂಗ್ ಬರ್ಸ್? 180 ಪ್ಲಸ್ 45. ಸೊ ವಿಚ್ ಇಸ್ ಈಕ್ವಲ್ ಟು ಮೈನಸ್. ಈಗ 180 ಅಂದ್ರೆ ಸೇಮ್ ಬರಿಬೇಕು, ಅಂದ್ರೆ ಸೈನ್ 45 ಬರಿಬೇಕು. ಈಗ ಥರ್ಡ್ ಅಲ್ಲಿ ಸೈನ್ ಏನಾಯ್ತಿದೆ? ನೆಗೆಟಿವ್. ಅಲ್ಲೇನ್ ಬರೀಬೇಕು? ಇಲ್ಲಿ ನೆಗೆಟಿವ್ ಬರಿಬೇಕು. ಇದು ಇಂಟು, ನೆನ್ಪಿಟ್ಕೊಳ್ಳಿ. ಇದು ಯಾವ ಮೈನಸ್ ಅಂದ್ರೆ ಈ ಮೈನಸ್ ಇದನ್ನ ASTC ರೂಲ್ ಅಪ್ಲೈ ಮಾಡಕ್ಕೆ ಬಂದಿರೋದು. ಈಗ ಮೈನಸ್ ಇಂಟು ಮೈನಸ್ ಏನಾಯ್ತದೆ? ಪ್ಲಸ್ ಆಯ್ತದೆ. ನಿಮಗೆ ಬೇಸಿಕ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮಲ್ಟಿಪ್ಲಿಕೇಶನ್ ಗೊತ್ತು. ಸೈನ್ 45 ಡಿಗ್ರಿ. ಓಕೆ, ಸೊ ಇಟ್ ಇಸ್ ಈಕ್ವಲ್ ಟು ಪ್ಲಸ್ ಸೈನ್ 45 ಡಿಗ್ರಿ ಬಂದ್ಬಿಟ್ಟು 1/√2 ಈ ತರ ಆಗ್ತದೆ. ಸೊ ಐ ಹೋಪ್ ಕ್ಲಿಯರ್ ಆಯ್ತು ಅನ್ಸುತ್ತೆ. ಇನ್ನೊಂದು ಮಾಡಿ ಸಾಕು. ಹೆಂಗ್ ಮಾಡ್ತೀಯಪ್ಪ? ಮಾಡಿ. ಕಾಸ್ ಒಳಗಡೆ ಮೈನಸ್ ಬಂದ್ರೆ ಏನಾಗುತ್ತೆ? ಮೈನಸ್ ಇದು ಹಿಂಗ್ ಬರಿಬೋದಾ? ಮೈನಸ್ ಕಾಸ್ 240 ಡಿಗ್ರಿ ಅಂತ ಬರಿತೀರ್ವಾ ಇಲ್ವಾ? ಹಂಗ್ ಬರೆಯಂಗಿಲ್ಲ. ಓಕೆನಾ? ಯಾಕಂದ್ರೆ ಕಾಸ್ ಆಫ್ ಮೈನಸ್ ಥೀಟಾ ಫೋರ್ತ್ ಕ್ವಾಡ್ರೆಂಟ್ ಅಲ್ಲಿ ಪ್ಲಸ್ ಬಂದ್ಬಿಡುತ್ತೆ. ಹಂಗಾಗಿ ಮೈನಸ್ ಆಚೆ ಬಂದ್ರೆ ತೆಗಿಯಂಗಿಲ್ಲ. ಕಾಸಲ್ಲಿ ಮೈನಸ್ ಹಂಗೆ ಮಾಯ ಆಗ್ಬಿಡುತ್ತೆ. ಕಾಸಲ್ಲಿ ಮೈನಸ್ ಮಾಯ ಆಗ್ಬಿಡುತ್ತೆ. ತಲೆ ಕೆಡಿಸ್ಕೊಂಬಿಡಿ, ಇದು ಪ್ಲಸ್ ಆಗ್ಬಿಡುತ್ತೆ. ಓಕೆ, ತಲೆಲಿರ್ಲಿ. ಆಮೇಲೆ ನೀವು ವಾತಾವರಣ ನೋಡಕ್ ಹೋಗ್ಬಿಡಿ ಬೇರೆ ತರ. ಈಗ ಎಕ್ಸ್ಪ್ರೆಸ್ ಮಾಡಿ. ಈಗ ಮೈನಸ್ ಪ್ಲಸ್ ಕಾಸ್ ಆಫ್ 240 ಎಕ್ಸ್ಪ್ರೆಸ್ ಮಾಡ್ತೀವಿ. ಯಾವ ಕ್ವಾಡ್ರೆಂಟ್? ಫಸ್ಟ್ ಆಫ್ ಆಲ್ ಇದು ವಿಚ್ ಕ್ವಾಡ್ರೆಂಟ್ ಇಟ್ ಈಸ್?
ಸೊ ಥರ್ಡ್ ಕ್ವಾಡ್ರೆಂಟ್ ಇದನ್ನ ಹೆಂಗ್ ಬರೀತೀರಾ 180 ಪ್ಲಸ್ 60 ಸೊ ಇಟ್ ಇಸ್ ಈಕ್ವಲ್ ಟು ಪ್ಲಸ್ ಕಾಸ್ ಎಷ್ಟು ಬರ್ತಿದೋ ಪ್ಲಸ್ ಪದೇ ಪದೇ ಏನು ಬರೆಯೋ ಅವಶ್ಯಕತೆ ಇಲ್ಲ ಇರ್ಲಿ 180 ಅಂದ್ರೆ ಸೇಮ್ ಅಂದ್ರೆ ಕಾಸ್ 60 ಡಿಗ್ರಿ ಬರುತ್ತೆ 180 ಪ್ಲಸ್ ಯಾವ ಪ್ಲಸ್ ಮೈನಸ್ ಥರ್ಡ್ ಅಲ್ಲಿ ಕಾಸು ಮೈನಸ್ ವಿಚ್ ಇಸ್ ಈಕ್ವಲ್ ಟು ಮೈನಸ್ ಕಾಸ್ 60 ಡಿಗ್ರಿ ವ್ಯಾಲ್ಯೂ ತಪ್ಪು ಹೇಳ್ತಿದ್ಯಾ ಸಕ್ನಮ್ಮ ಒನ್ ಬೈ ಟು ಸೆಕೆಂಡ್ ಅಲ್ಲೂ ಕೂಡ ಏನಾಯ್ತದೆ ಮೈನಸ್ ಮಾಯ ಆಯ್ತದೆ ಸೊ ಇದನ್ನ ಜಸ್ಟ್ ನಾನು ಏನಂತ ಬರಿಬಹುದು ಸೀಕೆಂಟ್ 150 ಡಿಗ್ರಿ ಅಂತ ಬರಿಬಹುದು ಸೊ ದಿಸ್ ಇಸ್ ಅಗೈನ್ ಸೆಕೆಂಡ್ ಕ್ವಾಡ್ರೆಂಟ್ ವಿಚ್ ಇಸ್ ಈಕ್ವಲ್ ಟು ಹೆಂಗ್ ಬರಿತೀವಿ ಸೀಕೆಂಟ್ ಆಫ್ 190 ಪ್ಲಸ್ 60 ಅಂತ ಬರಿತೀವಿ ಅಥವಾ 180 ಮೈನಸ್ ಅಂತ ಆದ್ರೂ ಬರ್ಕೊಳ್ಳಿ ಸೊ 90 ಅಂದ್ರೆ ಚೇಂಜ್ ಮಾಡಬೇಕು ಕೋಸಿಕೆಂಟ್ 60 ಡಿಗ್ರಿ ಆಯ್ತದೆ 90 ಪ್ಲಸ್ ಸೆಕೆಂಡ್ ಕ್ವಾಡ್ರೆಂಟ್ ಸೆಕೆಂಡ್ ಅಲ್ಲಿ ಸೀಕೆಂಟ್ ಏನಾಯ್ತದೆ ಮೈನಸ್ ಆಯ್ತದೆ ಸೊ ಇಟ್ ಇಸ್ ಈಕ್ವಲ್ ಟು ಮೈನಸ್ ಕೋಸಿಕೆಂಟ್ 60 ಡಿಗ್ರಿ ಎಷ್ಟು ವ್ಯಾಲ್ಯೂ 2/√3 ಕರೆಕ್ಟಾ ಸೊ ದಿಸ್ ಇಸ್ ದ ಥಿಂಗ್ ಓಕೆ ಆಲ್ಮೋಸ್ಟ್ ವಿ ಟುಕ್ 1 hour ಕ್ಲಾಸ್ ಈಗ ಏನ್ ಮಾಡೋಣ ಅಂತಂದ್ರೆ ನಿಮಗೆ ಒಂದು 10 ಮಿನಿಟ್ಸ್ ಬ್ರೇಕ್ ಕೊಟ್ಟು ಇನ್ನೊಂದು ಹಾಫ್ ಅನ್ ಅವರ್ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಒಂದು 10 ಮಿನಿಟ್ಸ್ ಬ್ರೇಕ್ ಇರುತ್ತೆ ಅದಾದ್ಮೇಲೆ ಮತ್ತೆ ಬನ್ನಿ ಓಕೆನಾ ಇವತ್ತು 2 ಕ್ಲಾಸ್ ತಗೊಂತೀನಿ ನಾಳೆ ನಿಮಗೆ ಟೆಸ್ಟ್ ಇರುತ್ತೆ ಇದ್ರ ಬಗ್ಗೆ ಒಂದು 10 ಮಿನಿಟ್ಸ್ ಬ್ರೇಕು ಜಾಯಿನ್ ವಿತ್ ದ ಸೇಮ್ ಲಿಂಕ್ ಐ ಎಕ್ಸ್ಪ್ಲೇನ್ ಓಕೆ ನೆಕ್ಸ್ಟ್ ಕಂಟಿನ್ಯೂ ಮಾಡ್ತೀನಿ 10 ಮಿನಿಟ್ಸ್ ಬಿಟ್ಟು ಮತ್ತೆ ಬನ್ನಿ ಬ್ರೇಕು ಬಾಯ್